ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಖ್ಯಾಮುದ್ರಾಂ ಕರಸರಸಿಜೈ ಪುಸ್ತಕಂ ಶಂಖಚಕ್ರೇ ಬಿಭ್ರದ್ಭಿನ್ನಸ್ಫಟಿಕರುಚಿರೇ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶದೈರಂಶುಭಿಪ್ಲಾವಯನ್ಮಾಂ ಆವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ. ಯಯೈವೇದಂ ಸಚ್ಚಿನ್ನಿರುಪಮನಿಜಾನಂದನಿರತಂ ಪರಬ್ರಹ್ಮಾಪ್ಯಾದೌ ಗುಣಸಮತನೋರಾಪ್ಯಸೃಜತಿ ಅವತ್ಯತ್ತಿ ಪ್ರೇಷ್ಠಾನ್ ಪದಮಪಿ ನಯತ್ಯಸ್ತವಿಪದಃ ಪರಬ್ರಹ್ಮಾಣಿ ಸಾನನು ವಿಜಯತೆ ಮಧ್ರುದಿ ಸದಾ. ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೌ. ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿಂದೆ ಮಹಾಭಾರತ ಶಾಂತಿ ಪರ್ವದ 22ನೇ ಅಧ್ಯಾಯದಲ್ಲಿ ನಾವು ಕೇಳಿದಂತೆ ಅರ್ಜುನ ಯುಧಿಷ್ಠಿರನಿಗೆ ಅನೇಕ ರೀತಿಯಾದ ಉಪದೇಶಗಳನ್ನು ಮಾಡಿ ನೀನು ರಾಜನಾಗಲೇಬೇಕು ಅಂತ ಉಪದೇಶ ಮಾಡ್ತಾನೆ. ಇಷ್ಟಾಗಿ ಕೊನೆಗೆ ಹೇಳ್ತಾನೆ, ಭವಿತವ್ಯಂ ತಥಾ ತಚ್ಚ ಯತ್ ವೃತ್ತಂ ಭರತರ್ಷವ ದಿಷ್ಟಂ ಹಿ ರಾಜಶಾರ್ಜುನ ನ ಶಕ್ಯಂ ಅತಿವರ್ತಿತುಂ ಅಂತ. ಯುಧಿಷ್ಠಿರ ಏನಾಗಬೇಕೋ ಅದೇ ಆಗೇ ಆಗುತ್ತೆ. ನಾನಾಗಲಿ ನೀನಾಗಲಿ ಅಥವಾ ಯಾರೇ ಆಗಲಿ ವಿಧಿಯನ್ನು ಮೀರಿ ಹೋಗಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹಾಗಾಗಿ ವಿಧಿ ಒಂದು ರೂಲ್ಸ್ ಅಂತ ಹಾಕಿರುತ್ತೆ ನಮಗೆ. ಇವನು ಇದೇ ಆಗಬೇಕು ಅಂತ ಒಂದು ನಿಯಮ ಹಾಕಿಬಿಟ್ಟಿರ್ತೀವಿ ವಿಧಿ. ಹಾಗೆ ಇದನ್ನು ನಿಯಮ ಮೀರಿ ಉಲ್ಲಂಘನೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹಾಗಾಗಿ ವಿಧಿಯ ಚಿತ್ತ ಏನಿದೇನೋ ಅದೇ ಆಗಲಿ ಅಂತ ಅವನು ಕೂಡ ಕೈಯನ್ನು ಚೆಲ್ಲಿಬಿಡ್ತಾನೆ. ಯಾಕೆಂತ ಹೇಳಿದ್ರೆ ಎಷ್ಟು ಉಪದೇಶ ಮಾಡಿದರೂ ಕೂಡ ಧರ್ಮರಾಜ ಮನಸ್ಸು ಪರಿವರ್ತನೆ ಆಗ್ತಾನೇ ಇಲ್ಲ. ತನ್ನದೇ ಮೊದಲ ಬಾರಿ ಉಪದೇಶ ಮಾಡಿದಾಗ ಸುಮ್ಮನೆ ಕುಳಿತಿದ್ದ. ಎರಡನೇ ಬಾರಿ ಉಪದೇಶ ಮಾಡಿದಾಗ ಸ್ವತಃ ಭೀಮಸೇನ ದೇವರಿಗೂ ಹೇಳ್ತಾನೆ, ಅರ್ಜುನನಿಗೆ ಹೇಳ್ತಾನೆ, ನಿಮಗೆ ಬುದ್ಧಿಯೇ ಇಲ್ಲ ಹಾಗೆ ಹೀಗೆ ಅಂತ ಅವರಿಗೆ ಬೈದು, ನಿಮ್ಮ ಉಪದೇಶಗಳ್ಯಾವುದು ಕೂಡ ಸರಿಯಲ್ಲ, ನಾನು ಅದನ್ನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ನಾನು ಸನ್ಯಾಸಿಯೇ ಆಗ್ತೇನೆ, ನಾನು ರಾಜರಾಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅರ್ಜುನನಿಗೆ ಹೇಳಬೇಕಾದ್ರೆ ಸ್ವಲ್ಪ ಕ್ರೂರವಾಗಿ ಹೇಳ್ತಾನೆ. ನೀನು ಸ್ವಲ್ಪ ದೊಡ್ಡ ಅರ್ಥಶಾಸ್ತ್ರ, ನೀನು ಎಕನಾಮಿಸ್ಟ್ ಅಷ್ಟೇ, ನಿನಗೆ ಧರ್ಮಶಾಸ್ತ್ರದ ಬಗ್ಗೆ ಏನೂ ಗೊತ್ತಿಲ್ಲ, ಸನ್ಯಾಸದ ಮಹತ್ವೇ ಗೊತ್ತಿಲ್ಲ, ಸುಮ್ಮನೆ ರಾಜನಾಗು ಅಂತ ಹೇಳ್ತಾ ಇದ್ದೀಯ. ಇದು ಕೇವಲ ಆಸೆ ಹೊರತು ಇದು ತ್ಯಾಗ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವನಿಗೆ ಉಪದೇಶ ಮಾಡಿ ಅವನ ಬಾಯಿಯನ್ನು ಕೂಡ ಧರ್ಮರಾಜ ಮುಚ್ಚಿಸಿಬಿಟ್ಟ. ಇಷ್ಟಾದ ಮೇಲೆ ವೈಶಂಪಾಯನರು ಹೇಳ್ತಾ ಇದ್ದಾರೆ, ಏವ ಮುಕ್ತಸ್ತು ಕೌಂತೇಯ ಗುಡಾಕೇಶೇನ ಪಾಂಡವ ನೋವಾಚ ಕಿಂಚಿತ್ ಕೌರವಸ್ತಸ್ಯ ದ್ವೈಪಾಯನೋ ಬ್ರವೀತ್ ಅಂತ. ಇಷ್ಟು ಹೇಳಿದಾಗಲೂ ಕೂಡ ಏನಾಯಿತು, ಧರ್ಮರಾಜನ ಮನಸ್ಸು ಪರಿವರ್ತನೆ ಆಗಲೇ ಇಲ್ಲ. ಯಾರು ಏನು ಹೇಳಿದರೂ ಕೂಡ ನನ್ನ ನಿರ್ಧಾರ ಸನ್ಯಾಸವೇ ಅಂತ ಗಟ್ಟಿಯಾಗಿ ಪಟ್ಟು ಹಿಡಿದು ಕೂತ್ಕೊಂಡ್ಬಿಟ್ಟಿದ್ದ ಯಾವ ಯುಧಿಷ್ಠಿರ. ಹೀಗಾದಾಗ ಅಲ್ಲಿ ಇದ್ದಂತಹ ವೇದವ್ಯಾಸ ದೇವರು ತೀರ್ಮಾನ ಮಾಡ್ತಾರೆ, ಇವರು ಯಾರ ಕೈಯಿಂದಲೂ ಕೂಡ ಧರ್ಮರಾಜನ ಮನಸ್ಸನ್ನು ಚೇಂಜ್ ಮಾಡಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ, ನಾನೇ ಬರಬೇಕು ಎಂಬುದಾಗಿ ವಿಶೇಷವಾಗಿ ಚಿಂತನೆಯನ್ನು ಮಾಡಿ ಅಲ್ಲಿ ಇದ್ದಂತಹ ವೇದವ್ಯಾಸ ದೇವರು ಯುಧಿಷ್ಠಿರನೇ ಕುರಿತು ವಿಶೇಷವಾದಂಥ ಉಪದೇಶವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಬೀಭತ್ಸೋರ್ ವಚನಂ ಸೌಮ್ಯ ಸತ್ಯಮೇತದ್ ಯುಧಿಷ್ಠಿರ. ಅವರು ಮೊದಲು ಹೇಳುವಂತಹ ಮಾತು ಏನು, ಇಲ್ಲಿ ತನಕ ಅರ್ಜುನ ಏನನ್ನು ಹೇಳಿದ್ದಾನೋ ಅದೆಲ್ಲವೂ ಕೂಡ ಸತ್ಯವಾದಂತಹ ಮಾತು ಅಂತ. ನೀನೇನು ಹೇಳ್ತಾ ಇದ್ದೀಯಾ, ಅರ್ಜುನ ನಿನಗೆ ಧರ್ಮ ಗೊತ್ತಿಲ್ಲ ಅದು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀಯಾ, ಆದರೆ ಅರ್ಜುನ ಹೇಳಿದಂತಹ ಪ್ರತಿಯೊಂದು ಅಂಶಗಳು ಕೂಡ ಏನಾಗಿದೆ, ಅತ್ಯಂತ ಶಾಸ್ತ್ರ ಸಮ್ಮತವಾದಂತಹ ಮಾತುಗಳು ಅಂತ. ನೀನೇನು ಹೇಳಿದಿ, ಅರ್ಜುನ ನೀನು ದೊಡ್ಡ ಎಕನಾಮಿಸ್ಟು, ಅರ್ಥಶಾಸ್ತ್ರದಷ್ಟೇ ನಿನಗೆ ಅಧರ್ಮ ಗೊತ್ತಿಲ್ಲ ಅಂತ ಹೇಳಿದಿ. ಅದಕ್ಕೆ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ, ನಿಜ ಅರ್ಜುನನಿಗೆ ಪ್ರಾರಂಭದಲ್ಲಿ ಅರ್ಥಶಾಸ್ತ್ರದಲ್ಲಿ ಜಾಸ್ತಿ ಆಸಕ್ತಿ ಇತ್ತು, ಆದರೆ
ಯಾವಾಗ ಪರಮಾತ್ಮ ಗೀತೆಯ ಉಪದೇಶವನ್ನು ಮಾಡಿದನೋ ಆವಾಗ ಅವನ ಅಂತರಂಗ ಎಂಬುದು ನಿರಂತರವಾಗಿ ಪರಮಾತ್ಮ ಹತ್ತಿರನೇ ಸೆಳೀತಾ ಇದೆ. ಹಾಗಾಗಿ ಅವನೀಗ ಕೇವಲ ಅರ್ಥಶಾಸ್ತ್ರಜ್ಞ ಅಲ್ಲ, ಧರ್ಮಶಾಸ್ತ್ರಜ್ಞನೂ ಆಗಿದ್ದಾನೆ. ಯಾಕೆ ಅಂತ ಹೇಳಿದ್ರೆ ಪರಮಾತ್ಮನ ಗೀತೆಯ ಉಪದೇಶದಿಂದಾಗಿ ಅವನ ಮನಸ್ಸಿನಲ್ಲಿ ಇದ್ದಂತಹ ಎಲ್ಲ ದುಗುಡ, ದುಃಖ, ಭಯ ಎಲ್ಲವನ್ನು ಕಳೆದುಕೊಂಡು ಅವನೇನಾಗಿದೆ, ನಿಜವಾಗಿಯೂ ಕೂಡ ಈಗ ಮೂರು ಲೋಕದ ಗಂಡನಾಗಿದ್ದಾನೆ. ಅಷ್ಟು ಮಹಾಪರಾಕ್ರಮಶಾಲಿ, ಅಷ್ಟೇ ದೊಡ್ಡ ಜ್ಞಾನಿಯಾಗಿದ್ದಾನೆ. ಹಾಗಾಗಿ ಅವನು ಹೇಳಿದಂತಹ ಎಲ್ಲ ಮಾತುಗಳು ಕೂಡ ಏನಾಗಿದೆ, ಸತ್ಯಮೇತ ಯುಧಿಷ್ಠಿರನೇ ಅವನು ಹೇಳಿದಂತಹ ಪ್ರತಿಯೊಂದು ಮಾತುಗಳು ಕೂಡ ಅತ್ಯಂತ 100ಕ್ಕೆ 100 ಸತ್ಯವಾದಂತಹ ಮಾತುಗಳು. ಹಾಗಾಗಿ ಯಾಕೆಂತ ಹೇಳಿದರೆ ಶಾಸ್ತ್ರದೃಷ್ಟ ಪರೋಧರ್ಮ ಸ್ಥಿತಃ ಗಾರ್ಹಸ್ಥ್ಯಮಾಶ್ರಿತ ಅಂತ ಎಲ್ಲ ಶಾಸ್ತ್ರಗಳು ಕೂಡ ವಿಶೇಷವಾಗಿ ಕ್ಷತ್ರಿಯನಿಗೆ ಯಾವ ಧರ್ಮ ಶ್ರೇಷ್ಠ ಅಂತ ಹೇಳಿದರೆ ಗೃಹಸ್ಥಾಶ್ರಮಿಯಾಗಿ ಇದ್ದುಕೊಂಡು ರಾಜ್ಯವನ್ನು ಪರಿಪಾಲನೆ ಮಾಡುವುದೇನೆ ಯಾವ ಕ್ಷತ್ರಿಯನಿಗೆ ಅತ್ಯಂತ ಯೋಗ್ಯವಾದಂತಹ ಧರ್ಮ ಅಂತ ಎಲ್ಲ ಧರ್ಮಶಾಸ್ತ್ರಗಳು ಹೇಳ್ತಾ ಇದ್ದಾವೆ, ಉಳಿದ ಪುರಾಣಗಳು ಕೂಡ ಹೇಳ್ತಾ ಇದ್ದಾವೆ. ಹಾಗಾಗಿ ನೀನು ಈಗಾಗಲೇ ಗೃಹಸ್ಥನಾಗಿದ್ದೀಯ, ಮುಂದೆ ಮಾಡಬೇಕಾದ ಕರ್ತವ್ಯವೇನು, ಅದರ ಜೊತೆಗೆ ರಾಜ್ಯಭಾರವನ್ನು ಮಾಡುವಂಥ ಒಂದು ಅಂಶವನ್ನು ಸೇರಿಸಿಕೊಳ್ಳಬೇಕು. ಆವಾಗ ನೀನೇನಾಗ್ತೀಯ, ನಿಜವಾದಂಥ ಕ್ಷತ್ರಿಯ ಅಂತ ಆಗ್ತೀಯ. ಅಲ್ಲದೆ ಹೋದರೆ ನೀನು ಈ ಕ್ಷತ್ರಿಯ ಧರ್ಮದಲ್ಲಿ ಹುಟ್ಟಿದ್ದೆ, ಪಾಂಡವರ ವಂಶದಲ್ಲಿ ಹುಟ್ಟಿದ್ದೇನೆ ಏನಾಗ್ಬಿಡುತ್ತೆ, ವ್ಯರ್ಥ ಅಂತ ಕರ್ಸ್ಕೊಂಡ್ಬಿಡುತ್ತೆ. ಪಾಂಡವ ಮಹಾರಾಜನ ಮಗನಾಗಿಯೂ ನೀನು ವ್ಯರ್ಥ ಅಂತ ಕರ್ಸ್ಕೊಂಡ್ಬಿಡ್ತೀಯ. ಅವನ ಮಗನಾಗಿ ನೀನು ಸಾರ್ಥಕ ಜೀವಿಯಾಗಬೇಕು, ಒಬ್ಬ ಯೋಗ್ಯ ಕುರುವಂಶದ ದೊರೆಯಾಗಬೇಕು ಅಂತ ಹೇಳಿದ್ರೆ ನೀನು ರಾಜ್ಯಭಾರವನ್ನು ಚೆನ್ನಾಗಿ ಮಾಡಲೇಬೇಕು. ಈಗಾಗಲೇ ದುರ್ಯೋಧನನ ಕೆಟ್ಟ ಆಳ್ವಿಕೆಯಿಂದಾಗಿ ಪ್ರತಿಯೊಬ್ಬ ಪ್ರಜೆಗಳ ಮನಸ್ಸು ಕೂಡ ತುಂಬ ನೊಂದು ಹೋಗಿಬಿಟ್ಟಿದೆ. ನೀನು ರಾಜನಾಗಿ ಬಂದರೆ ಮಾತ್ರ ಏನು ಸಾಧ್ಯ, ಅವರ ಮನಸ್ಸು, ಅವರ ದೇಹ ಎಲ್ಲವೂ ಕೂಡ ಮೊದಲಿನಂತೆ ಆಗಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನೀನು ರಾಜನಾಗಲೇಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ನಹಿ ಗಾರಸ್ಥ್ಯ ಮುತ್ಸೃಜ್ಯ ತವಾರಣ್ಯಂ ವಿಧೀಯತೆ, ಗೃಹಸ್ಥ ಧರ್ಮವನ್ನು ಬಿಟ್ಟು ವಾನಪ್ರಸ್ಥ ಧರ್ಮವನ್ನು ಹಿಡಿಯುವುದಕ್ಕೆ ನಿನಗೆ ಯಾವುದೇ ರೀತಿಯ ಅಧಿಕಾರವೇ ಇಲ್ಲ. ನಿನಗೆ ಬಂದಿರುವ ಅಧಿಕಾರ ಏನು, ರಾಜ್ಯಭಾರವನ್ನು ಮಾಡುವಂಥ ಅಧಿಕಾರ, ಇದು ನೀನು ಹಿಡಿದದ್ದಲ್ಲ, ಸಾಕ್ಷಾತ್ ಪರಮಾತ್ಮ ನಿನಗೆ ದಯಪಾಲಿಸಿದ್ದು. ಹಾಗಾಗಿ ನೀನು ಅದನ್ನು ಮಾಡಲೇಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳಿ ಹಿಂದೆ ಹೇಳಿದಂಥ ಅನೇಕ ಅಂಶಗಳನ್ನು ವೇದವ್ಯಾಸ ದೇವರು ಹೇಳ್ತಾ ಇರೋದು ಒಂದೇ ವಿಚಾರ. ಆದರೆ ಬರುವಂತಹ ಬಾಯಿ ಯಾವ ರೀತಿ ಅಂತ ನೋಡಬೇಕು. ಹಿಂದೆ ಇದೇ ಅನೇಕ ಮಾತುಗಳನ್ನು, ಮುಂದೆ ಬರುವಂಥ ಮಾತುಗಳನ್ನು ಯುಧಿಷ್ಠಿರನಿಗೆ ಭೀಮಸೇನ ಹೇಳಿದ್ದ, ಅರ್ಜುನ ಹೇಳಿದ್ದ, ನಕಲ ಸಹದೇವರು ಹೇಳಿದರು, ದ್ರೌಪದಿ ಹೇಳಿದರು. ಆದರೆ ಯಾರು ಹೇಳಿದಾಗಲೂ ಕೂಡ ಇಲ್ಲಿ ಹೇಳುವಂತೆ ಯುಧಿಷ್ಠಿರ ಸುಮ್ಮನೆ ಕೂತ್ಕೊಂಡು ಕೇಳ್ತಾ ಇದ್ದ ಅಂತೆ. ಅದರ ಬಗ್ಗೆ ಅಷ್ಟೊಂದು ಗಮನವೇ ಕೊಡ್ತಾ ಇರಲಿಲ್ಲ. ಕೊಟ್ಟರೂ ಕೂಡ ಮುಂದೆ ಅದನ್ನು ತಿರಸ್ಕಾರ ಮಾಡ್ತೀನಿ, ನೀವು ಹೇಳಿ ಸರಿಯಲ್ಲ ಅಂತ. ಆದರೆ ಯಾವಾಗ ಸಾಕ್ಷಾತ್ ವೇದವ್ಯಾಸ ರೂಪಿಯಾದಂಥ ಪರಮಾತ್ಮ ಬಂದು ಉಪದೇಶ ಮಾಡಲಿಕ್ಕೆ ಶುರು ಮಾಡಿದರೋ ಆವಾಗ ಕಣ್ಣರಳಿಸಿ ಕಿವಿಯನ್ನು ತೆಗೆದು ಉಪದೇಶ ಕೇಳಲಿಕ್ಕೆ ಶುರು ಮಾಡಿದ ಅಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಅವ್ರು ಹೇಳ್ತಾ ಇದ್ದಾರೆ, ನಿಜವಾಗಿಯೂ ಕೂಡ ಒಬ್ಬ ಗೃಹಸ್ಥನ ಪ್ರಾಮಾಣಿಕವಾದ ಧರ್ಮ ಏನು ಅಂತ ಹೇಳಿದ್ರೆ ಪಿತೃಗಳ ಆರಾಧನೆ, ಅತಿಥಿಗಳ ಆರಾಧನೆ. ಅದೇ ರೀತಿಯಾಗಿ ಪ್ರಧಾನವಾಗಿ ನೀವು ರಾಜರಿಗೆ ಇದ್ದಂಥ ದೊಡ್ಡ ಕರ್ತವ್ಯ ಅಂತ ಹೇಳಿದ್ರೆ ತಮ್ಮ ಸೇವಕರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ ಒಂದು ರಾಜ್ಯ ಅಂತ ಹೇಳಿ ಅದಕ್ಕೆ ಶತ್ರುಗಳು ತುಂಬ ಜನ ಇರ್ತಾರೆ. ಆ ಶತ್ರುಗಳಿಂದಾಗಿ ರಾಜ್ಯವನ್ನು ಕಾಯಬೇಕು ಅಂತ ಹೇಳಿದ್ರೆ ಬಲಿಷ್ಠರಾದಂತಹ ಸೇವಕರು ಬೇಕು. ಅನೇಕ ಜನ ಸೇವಕರಿರ್ತಾರೆ, ಅವರ ಹೆಂಡಂದಿರು, ಮಕ್ಕಳು, ಅನೇಕ ಕುದುರೆ, ಒಂಟೆ, ಆನೆ ಮುಂತಾದಂಥ ಪ್ರಾಣಿಗಳಿರ್ತವೆ. ಅನೇಕ ರೀತಿಯ ಮಂತ್ರಿಗಳು ಇರ್ತಿರ್ತಾರೆ. ಒಬ್ಬರೇ ಮಂತ್ರಿ ಅಂತಿರೋದಿಲ್ಲ, ಪ್ರಧಾನವಾಗಿ ಒಬ್ಬ ಮಂತ್ರಿ ಇರ್ತಾನೆ, ಅವನ ಕೈಗಳೇ ಮಂಡಲದ ಮಂತ್ರಿಗಳು ಅಂತ ಇರ್ತಾರೆ. ಹೀಗೆ ಅನೇಕ ಜನ ಇರ್ತಾರೆ. ಒಂದು ರಾಜ್ಯ ಅಂತ ಹೇಳಿ ಅದನ್ನು ನಡೆಸಲಿಕ್ಕೆ ಸಾವಿರಾರು ಜನ ಬೇಕು. ಆ ಸಾವಿರಾರು ಜನ ಎಲ್ಲರೂ ಕೂಡ ಯಾರನ್ನು ಆಶ್ರಯಿಸಿರ್ತಾರೆ, ಭೃತ್ಯಾಶ್ಚ ಯೋಪಜೀವಂತಿ ತಾನ್ ಭರಸ್ವ ಮಹೀಪತೆ. ಮಹೀಪತಿ ಅಂತೇಳಿ ರಾಜನನ್ನು ಆಶ್ರಯಿಸಿಕೊಂಡು ಎಲ್ಲರೂ ಕೂಡ ಜೀವನವನ್ನು ಮಾಡ್ತಾ ಇರ್ತಾರೆ. ಅಂತಹ ರಾಜನಾಗಿ ಮೆರೆಯಬೇಕಾದಂತಹ, ಅವರನ್ನು ಸಲಹಬೇಕಾದಂಥ ನೀನೇ ಕಾಡಿಗೆ ಹೋಗ್ಬಿಟ್ಟು ಅವರ ಜೀವನದ ಗತಿ ಏನು? ಹಾಗಾಗಿ ನೀನು ಈ ರೀತಿಯಾಗಿ ಮಾಡೋದು ಸರಿಯಲ್ಲ. ಗೃಹಸ್ಥನಾಗಿ ಇದ್ದುಕೊಂಡೇ ಎಲ್ಲ ರೀತಿಯ ಸಾಧನೆಯನ್ನು ಮಾಡ್ಕೊಳ್ಳಿಕ್ಕೆ ಶಾಸ್ತ್ರ ಉತ್ತಮವಾದಂಥ ಅವಕಾಶವನ್ನು ಕೊಟ್ಟಿದೆ. ಹಾಗಾಗಿ ನೀನೇ ಮಾಡು, ಗೃಹಸ್ಥಾಶ್ರಮವನ್ನು ಪರಿಪಾಲನೆ ಮಾಡಲೇಬೇಕು, ವಾನಪ್ರಸ್ಥನಾಗಲಿಕ್ಕೆ ನೀನು ಹೋಗಬಾರದು ಅಂತ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಧರ್ಮರಾಜನಿಗೆ ಸಂದೇಹ ಬರುತ್ತೆ, ಸಾಮಾನ್ಯವಾಗಿ ಯಾವುದು ಶ್ರೇಷ್ಠ ಧರ್ಮ ಅಂತ. ಈ ಒಂದು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಸಾಮಾನ್ಯವಾಗಿ ನೋಡಿದರೆ ಏನಾಗುತ್ತೆ, ವಾನಪ್ರಸ್ಥವೋ ಸನ್ಯಾಸವೋ ಶ್ರೇಷ್ಠ ಅಂತ ಅನಿಸುತ್ತೆ. ಯಾಕೆಂದರೆ ಸಾಮಾನ್ಯವಾಗಿ ಜನರ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಯಾವುದನ್ನು
ಪಾಲನೆ ಮಾಡೋದು ತುಂಬ ಕಷ್ಟವೋ ಅದು ಶ್ರೇಷ್ಠ ಅಂತ. ಈ ಬ್ರಹ್ಮಚರ್ಯ ಅದು ಸುಲಭವಾಗಿ ಕಳೆದು ಹೋಗ್ಬಿಡುತ್ತೆ, ಗೊತ್ತೇ ಆಗೋದಿಲ್ಲ ನಮಗೆ. ಗೃಹಸ್ಥವು ಅಷ್ಟೇ, ಹೆಂಡತಿ ಮಕ್ಕಳ ರಕ್ಷಣೆ ಅದರಲ್ಲಿ ಕಳೆದು ಹೋಗ್ಬಿಡುತ್ತೆ. ವಾನಪ್ರಸ್ಥ ಹಾಗಲ್ಲ, ಕಾಡಿನಲ್ಲಿ ಇದ್ದುಕೊಂಡು ತುಂಬ ಕಠಿಣವಾಗಿ ತಪಸ್ಸು ಮಾಡಬೇಕು. ಸನ್ಯಾಸ ಧರ್ಮ ಅಂತೂ ಇನ್ನೂ ಕಷ್ಟ. ಹಾಗಾಗಿ ಸನ್ಯಾಸವು ಅಥವಾ ವಾನಪ್ರಸ್ಥ ಶ್ರೇಷ್ಠ ಅಂತ ಅನೇಕ ಮನಸ್ಸಲ್ಲಿ ಇರುತ್ತೆ. ಆದರೆ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ, 4 ಆಶ್ರಮಗಳಲ್ಲಿ ಯಾವುದು ಶ್ರೇಷ್ಠ ಆಶ್ರಮ ಅಂತ ಹೇಳಿದ್ರೆ ಸೋಯಂ ಚತುರ್ಣಾಮೇತೇಷಾಂ ಆಶ್ರಮಾಣಾಂ ದುರಾಚಾರ ಅಂತ. ಅತ್ಯಂತ ಕಠಿಣವಾದದ್ದು ಯಾವುದು ಅಂತ ಹೇಳಿದ್ರೆ ಗೃಹಸ್ಥಾಶ್ರಮ ಅಂತ. ಸನ್ಯಾಸಿ ಅಂತ ಹೇಳಿದ್ರೆ ಅವನು ಮಠ ಮಂದಿರಗಳನ್ನು ಕಟ್ಟಿಕೊಂಡು ಏನೋ ಇರಬೇಕು ಅಂತ ಇಲ್ವೇ ಇಲ್ಲ. ಏಕಾಂಗಿಯಾಗಿ ಎಲ್ಲಿ ಬೇಕಾದರೂ ಇರಬಹುದು, ಭಿಕ್ಷೆ ಬೇಡಿಕೊಂಡು ಜೀವನ ಮಾಡಬಹುದು. ಆದರೆ ಗೃಹಸ್ಥಾಶ್ರಮಿಯಾದಂಥವನ ಜೀವನ ಆ ರೀತಿ ಅಲ್ಲ. ವಾನಪ್ರಸ್ಥ ಆದರೆ ಕೈಗೇನು ಸಿಗುತ್ತೋ ಗೆಡ್ಡೆ ಗೆಣಸು ತಿನ್ಕೊಂಡು ಬದುಕಬಹುದು. ಆದರೆ ಗೃಹಸ್ಥಾಶ್ರಮಿ ಆಗಲ್ಲ. ಅವನನ್ನು ನಂಬಿಕೊಂಡು ಮನೆಯಲ್ಲಿ 4-6 ಜನ ಮಕ್ಕಳಿರ್ತಾರೆ, ಹೆಂಡತಿ ಇರ್ತಾಳೆ, ತಂದೆ ತಾಯಿಗಳಿರ್ತಾರೆ, ಅಣ್ಣ ತಮ್ಮಂದಿರಿರ್ತಾರೆ, ಅಕ್ಕ ತಂಗಿಯರಿರ್ತಾರೆ. ಅವರೆಲ್ಲರನ್ನು ಕೂಡ ಸಾಕಿ ಸಲಹ ಬೇಕಾದಂಥ ದೊಡ್ಡ ಜವಾಬ್ದಾರಿ ಯಾರ ಮೇಲೆ? ಅದು ಗೃಹಸ್ಥನ ಮೇಲೆ. ಅಷ್ಟು ಮಾತ್ರ ಅಲ್ಲ, ತಂಚರಾಧ್ಯ ವಿಧಿಂಪಾರ್ಥ ದುಶ್ಚರಂ ದುರ್ಬಲೇಂದ್ರಿಯೈಹಿ ಅಂತ. ಗೃಹಸ್ಥಾಶ್ರಮ ಅಂತ ಹೇಳಿ ಯಾರ ಇಂದ್ರಿಯಗಳು ಕಂಟ್ರೋಲ್ನಲ್ಲಿ ಇರೋದಿಲ್ವೋ ಅವನು ಗೃಹಸ್ಥಾಶ್ರಮ ಚೆನ್ನಾಗಿ ಪರಿಪಾಲನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಸನ್ಯಾಸಿಯಾದವನು ಇಂದ್ರಿಯ ನಿಗ್ರಹ ಅತ್ಯಂತ ಅವಶ್ಯವೋ, ಅದೇ ರೀತಿಯಾಗಿ ಗೃಹಸ್ಥಾಶ್ರಮಿಯಾದಂಥವನಿಗೂ ಕೂಡ ಇಂದ್ರಿಯ ನಿಗ್ರಹ ಅತ್ಯಂತ ಅವಶ್ಯವಾಗಿದೆ. ಅದನ್ನು ಚಾಚೂ ತಪ್ಪದೇ ಪರಿಪಾಲನೆ ಮಾಡಿದಾಗ ಮಾತ್ರ ಏನಾಗುತ್ತೆ, ಅವನಿಗೆ ಗೃಹಸ್ಥಾಶ್ರಮದಲ್ಲಿ ಇದ್ದರೂ ಕೂಡ ಮೋಕ್ಷ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಗೃಹಸ್ಥಾಶ್ರಮ ನೀನು ಅಂದುಕೊಂಡಿರುವಷ್ಟು ಸುಲಭ ಏನಲ್ಲ, ಅದು ಕೂಡ ಶ್ರಮ ಸಾಧ್ಯವಾದದ್ದೇ. ಅಷ್ಟು ಮಾತ್ರ ಅಲ್ಲ, ಶ್ರೇಷ್ಠವಾದದ್ದು. ಯಾಕೆಂದರೆ ಉಳಿದ ಎಲ್ಲರೂ ಕೂಡ ಬ್ರಹ್ಮಚಾರಿಗಳಾಗಲಿ ಅಥವಾ ಸನ್ಯಾಸಿಗಳಾಗಲಿ ಅವರು ಗೃಹಸ್ಥಾಶ್ರಮಿಗಳ ಮೇಲೆ ಅವಲಂಬಿತರಾಗಿ ಡಿಪೆಂಡ್ ಆಗಿ ಮಾಡ್ತಾರೆ, ಜೀವನ ಮಾಡ್ತಾ ಇರ್ತಾರೆ. ಹಾಗಾಗಿ ನಾವು ಮೊನ್ನೆ ಕೇಳಿದಂತೆ ಒಬ್ಬ ಭಿಕ್ಷುಕ ಜೀವನ ಮಾಡೋದು ಯಾರಿಂದ? ಭಿಕ್ಷೆ ಹಾಕುವಂಥ ವ್ಯಕ್ತಿಯಿಂದ. ಹಾಗಾಗಿ ನೀನು ಈ ಸ್ಥಾನದಲ್ಲಿ ಇದ್ದಾಗ ಮಾತ್ರ ಏನಾಗುತ್ತೆ, ನಿನಗೂ ಮರ್ಯಾದೆ, ಧರ್ಮರಾಜರಂಥ ವ್ಯಕ್ತಿ ಕುಳಿತಿದ್ದರಿಂದಾಗಿ ಆ ಕುರುವಂಶದ ಹಸ್ತಿನಾವತಿ ಸಿಂಹಾಸನಕ್ಕೂ ಒಂದು ದೊಡ್ಡ ಮೆರುಗು ಬರುತ್ತೆ. ಹಾಗಾಗಿ ನೀನು ರಾಜನಾಗಲೇಬೇಕು ಅಂತ ವೇದವ್ಯಾಸ ದೇವರು ವಿಶೇಷವಾದಂತಹ ಉಪದೇಶವನ್ನು ಮತ್ತು ಒತ್ತಡವನ್ನು ಅವನಿಗೆ ತರ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಒಬ್ಬ ರಾಜನಾದ ಮೇಲೆ ಆಗಬೇಕಂತ ಏನಿರಬೇಕು ಪ್ರಧಾನವಾಗಿ ಅಂತ. ವೇದಜ್ಞಾನಂ ಚತೇ ಕೃತ್ಸ್ನಂ ಅಂತ. ಒಂದು ಅರ್ಥಶಾಸ್ತ್ರ ಜ್ಞಾನ ಇರಬೇಕು. ಯಾಕೆಂತ ಹೇಳಿದ್ರೆ ಬಂದ ಸಂಪತ್ತನ್ನು ಯಾವ ರೀತಿಯಾಗಿ ವಿನಿಯೋಗ ಮಾಡಬೇಕು, ಯಾರಿಗೆ ಎಷ್ಟು ಕೊಡಬೇಕು, ಸಂಬಳ ಇತ್ಯಾದಿ ಅನೇಕ ವಿಚಾರಗಳಿರ್ತವೆ. ಅದೆಲ್ಲವೂ ಕೂಡ ಯಾರಿಗೆ ಗೊತ್ತಿರಬೇಕು? ರಾಜನಿಗೆ ಗೊತ್ತಿರಬೇಕು. ಇನ್ನು ಕೆಲವೊಂದಿಷ್ಟು ರಾಜಧರ್ಮಗಳು ಅಂತಿದ್ದಾವೆ, ಆ ರಾಜಧರ್ಮಗಳು ಗೊತ್ತಿರಬೇಕು. ಅದೇ ರೀತಿಯಾಗಿ ವೇದಶಾಸ್ತ್ರಗಳ ಜ್ಞಾನ ಗೊತ್ತಿರಬೇಕು. ಅದಾದ ಮೇಲೆ ಯುದ್ಧ ವಿದ್ಯೆ ಗೊತ್ತಿರಬೇಕು. ಎಲ್ಲ ಗೊತ್ತಿದೆ, ಯುದ್ಧವೇ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟೆ ಉತ್ತರ ಕುಮಾರನ ಪೌರುಷ ಥರ ಆಗ್ಬಿಡುತ್ತೆ. ಅದು ಗೊತ್ತಿರಬೇಕು. ಹಾಗಾಗಿ ಎಲ್ಲದರ ಜ್ಞಾನ ಇದ್ದಾಗ ಮಾತ್ರ ಏನಾಗ್ತಾನೆ, ಅವನು ಒಬ್ಬ ಸಮರ್ಥ ರಾಜ ಅಂತ ಆಗಲಿಕ್ಕೆ ಕರೆಸ್ಕೊಳ್ತಾನೆ. ಈ ಎಲ್ಲ ಜ್ಞಾನ ಯಾರಿಗಿದೆ? ನಿನಗಿದೆ. ಅಷ್ಟು ಮಾತ್ರ ಅಲ್ಲ, ತಪಶ್ಚಾಚರಿತಂ ಮಹತ ಅಂತ ಕಾಡಿನಲ್ಲಿ ಇದ್ದುಕೊಂಡು ವಿಶೇಷವಾಗಿ ಸಾಧನೆಯನ್ನು ಕೂಡ ಮಾಡಿದ್ದೀಯ ಇಷ್ಟು ವರ್ಷ, 12 ವರ್ಷಗಳ ಕಾಲ. ಹಾಗಾಗಿ ಪಿತೃ ಪೈತಾಮಹಂ ರಾಜ್ಯಂ ದುರ್ಯವದ್ ದೊಡುಮರಹಸಿ ಅಂತ. ಈ ಎಲ್ಲ ರಾಜ್ಯ ಇದು ನಿನಗೆ ಹೊಸದಾಗಿ ಬಂದಿದ್ದಲ್ಲ. ನಿನ್ನ ಪಿತೃ ಪೈತಾಮಹಂ, ನಿನ್ನ ತಂದೆ ಆಳಿದ್ದಾನೆ, ನಿನ್ನ ಅಜ್ಜ ಆಳಿದ್ದಾನೆ, ನಿನ್ನ ಮುತ್ತಜ್ಜ ಆಳಿದ್ದಾನೆ. ಹೀಗೆ ನಿನ್ನ ವಂಶ ಪರಂಪರೆಯಿಂದಾಗಿ ಬಂದಿರುವಂಥ ರಾಜ್ಯ ಈ ಒಂದು ದೊಡ್ಡ ಹಸ್ತಿನಾವತಿ ಎನ್ನುವಂಥ ರಾಜ್ಯ. ಹಾಗಾಗಿ ಧುರ್ಯವತ್ ಧೋಡುಮರ್ಹಸಿ ಅಂತ. ಧುರ್ಯ ಅಂಥೇಳಿ ಇದೇನೋ ಸಾಮಾನ್ಯತೆ ತಿಳ್ಕೋಬೇಡ. ನಿನಗೇನು ಮೇಲ್ನೋಟಕ್ಕೆ ನೋಡಿದ್ರೆ ಅನಿಸುತ್ತೆ ರಾಜ್ಯಭಾರ ಸುಲಭ ಅಂತ ಅನಿಸುತ್ತೆ. ಆದರೆ ಇದು ಧುರ್ಯ. ಧುರ್ಯ ಅಂಥೇಳಿ ದೊಡ್ಡ ಭಾರದ ಬಂಡೆ ಇದ್ದಂತೆ. ಇದು ಹೊತ್ತುಕೊಳ್ಳೋದಷ್ಟು ಸುಲಭ ಅಲ್ಲ. ಹಾಗಾಗಿ ಇದನ್ನು ಹೊತ್ತುಕೊಳ್ಳಲಿಕ್ಕೆ ಬೇರೆಯವರಿಗೆ ಆ ಸಾಮರ್ಥ್ಯ ಇಲ್ಲ. ಎಲ್ಲ ಶಾಸ್ತ್ರಗಳನ್ನು ಓದಿ ಒಳ್ಳೆಯ ಸಂಯಮತೆ, ವಿನಯ ಎಲ್ಲ ಇರುವಂತಹ ವ್ಯಕ್ತಿಯಂತೆ ನೀನೊಬ್ಬನೇ. ಯಾಕಂದರೆ ಸಾಮಾನ್ಯವಾಗಿ ನಾವು ಮಹಾಭಾರತ ನೋಡಿದಾಗ ಭೀಮಸೇನನಿಗೆ ಸ್ವಲ್ಪ ದುಡುಕುತನ ಜಾಸ್ತಿ, ಸಿಟ್ಟು ಜಾಸ್ತಿ. ಅರ್ಜುನನಿಗೆ ಅರ್ಥಶಾಸ್ತ್ರದಲ್ಲಿ ಜಾಸ್ತಿ ಪ್ರಾವೀಣ್ಯತೆ ಇರುತ್ತೆ, ಉಳಿದದಲ್ಲಿ ಅಷ್ಟು ಇರೋದಿಲ್ಲ. ನಕಲ ಸಹದೇವರು ಇನ್ನೂ ಚಿಕ್ಕವರು. ಹಾಗಾಗಿ ಈ ಎಲ್ಲ ಜ್ಞಾನ ಇರುವುದು ಯಾರಿಗೆ? ನಿನಗೊಬ್ಬನಿಗೆ. ಪ್ರಧಾನವಾಗಿ ನಿನ್ನ ಹೆಸರೇನೆ ಧರ್ಮರಾಜ ಅಂತ. ಯಾವುದು ಧರ್ಮ ಯಾವುದು ಅಧರ್ಮ ಎಂಬುದಾಗಿ ಸ್ಪಷ್ಟವಾಗಿ ಗೊತ್ತಿರುವಂತಹ ನೀನು ನಿನ್ನ ತಮ್ಮಂದಿರ ಸಹಾಯದೊಂದಿಗೆ, ನಿನಗೊಬ್ಬನಿಗೆ ಇದನ್ನು ಮಾಡಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ. ಯಾಕಂದರೆ ಇಷ್ಟು ದೊಡ್ಡ ರಾಜ್ಯ. ಹಾಗಾಗಿ ಒಳ್ಳೆಯ ಆನೆಗಳಂತೆ ಬಲಿಷ್ಠರಾದಂತಹ 4 ಜನ ತಮ್ಮಂದಿರಿದ್ದಾರೆ. ಅವ್ರು ಹೇಳ್ತಾರೆ, ಹೇಗೆ ಒಂದು ದೊಡ್ಡ ಮಂಟಪ ನಿಲ್ಲಬೇಕು ಅಂತೇಳಿ 4 ಕಂಬಗಳು ಬೇಕು.
ಆ ರೀತಿಯಾಗಿ ನೀನೊಂದು ದೊಡ್ಡ ಮಂಟಪ ಇದ್ದಂತೆ. ನಿನ್ನನ್ನು ಹೊತ್ಕೊಳ್ಳಿಕ್ಕೆ ಅಂತ ಯಾರಿದ್ದಾರೆ? 4 ಜನ ತಮ್ಮಂದಿರಿದ್ದಾರೆ. ಅವರೇನು ಸಾಮಾನ್ಯರಲ್ಲ. ಪರಾಕ್ರಮಿಗಳಾದಂತಹ ಅರ್ಜುನ, ಭೀಮಸೇನ, ನಕುಲ, ಸಹದೇವರಿದ್ದಾರೆ. ಹಾಗಾಗಿ ಇವರೆಲ್ಲರ ಸಹಾಯದಲ್ಲಿ ನೀನು ನಿಶ್ಚಿಂತನಾಗಿ ರಾಜ್ಯಭಾರವನ್ನು ಮಾಡಬಹುದು. ಹಾಗಾಗಿ ಉಳಿದವರಿಗೆ ಈ ಒಂದು ಭಾಗ್ಯ ಬರಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಯಾಕೆ ಅಂತ ಹೇಳಿದರೆ, ನೀನೇ ವಿಚಾರ ಮಾಡು. ನಿನ್ನ ತಂದೆ ಇದ್ದ, ನಿನ್ನ ಚಿಕ್ಕಪ್ಪ ಇದ್ದ, ನಿನ್ನ ತಂದೆಗೆ ಆ ರೀತಿಯಂಥ ಪಾಂಡುರೋಗ ಇತ್ತು. ಹಾಗಾಗಿ ನಾನು ರಾಜ್ಯಭಾರ ಮಾಡಲಿಲ್ಲ. ಧೃತರಾಷ್ಟ್ರ ರಾಜ್ಯಭಾರ ಮಾಡಬೇಕು ಅಂತ ಹೇಳಿ ಅವನಿಗೆ ಸರಿಯಾಗಿ ಕಣ್ಣೇ ಕಾಣಿಸೋದಿಲ್ಲ. ಹೀಗಾಗಿ ರಾಜ್ಯಭಾರ ಮಾಡಿದರೂ ಕೂಡ ಬೇರೆಯವರ ಮಾತನ್ನು ಕೇಳಿ ನಿರ್ಣಯ ತಗೊಳ್ಬೇಕಾಗಿತ್ತು. ಹಾಗಾಗಿ ಎಲ್ಲರಿಗೂ ಕೂಡ ಇಂತಹ ಸದಾವಕಾಶ ಬರೋದಿಲ್ಲ. ಅಣ್ಣ ತಮ್ಮಂದಿರು ಇದ್ದರೂ ಕೂಡ ಅವ್ರ ಮಾತು ಕೇಳುವಂಥವ್ರು ಆಗಿರೋದಿಲ್ಲ. ಹಾಗಾಗಿ ನಿನ್ನ ಅಣ್ಣ ತಮ್ಮಂದಿರು ಹಾಗಿಲ್ಲ. ನಿನ್ನಲ್ಲಿ ವಿಶೇಷವಾದ ಭಕ್ತಿ ಅವರಿಗಿದೆ, ಯಾವ ಭೀಮಸೇನಾದಿಗಳಿಗೆ ಇದೆ. ಹಾಗಾಗಿ ನೀನೇನು ಮಾಡು, ವಿಶೇಷವಾಗಿ ಯಾವುದೇ ಚಿಂತೆಯನ್ನು ಮಾಡದಂತೆ ನನ್ನ ಮಾತನ್ನು ಕೇಳು. ಮುಂದೆ ನೀನೇನು ಮಾಡು, ರಾಜ್ಯಭಾರವನ್ನು ಮಾಡೇ ಮಾಡು. ಅದರಿಂದಾಗಿ ನಿನ್ನ ಉದ್ಧಾರವೂ ಆಗುತ್ತೆ, ಇಡೀ ನಿನ್ನ ಕುಲದ ಉದ್ಧಾರವೇ ಆಗುತ್ತೆ ಅಂತ ವಿಶೇಷ ತಿಳಿಸ್ತಾ ಇದ್ದಾನೆ. ಇಷ್ಟಾದ ಮೇಲೆ ಮುಂದೆ ಒಂದು ಮಾತನ್ನು ಹೇಳ್ತಾನೆ. ಕ್ಷತ್ರಿಯಾಣಂತು ವಕ್ಷ್ಯಾಮಿ ತವಾಪಿ ವಿದಿತಂ ಪುನಃ ಅಂತ ವೇದವ್ಯಾಸ ದೇವರು ಹೇಳ್ತಾರೆ. ಕ್ಷತ್ರಿಯರು ಯಾವ ಯಾವ ಧರ್ಮಗಳನ್ನು ಆಚರಣೆ ಮಾಡಬೇಕು ಅಂತ ಶಾಸ್ತ್ರ ಒಂದು ಪಟ್ಟಿ ಮಾಡಿ ಕೊಟ್ಟಿದೆ. ಅದೆಲ್ಲ ವಾಸ್ತವಿಕವಾಗಿ ನಿನಗೆ ಗೊತ್ತೇ ಇದೆ. ಗೊತ್ತಿದ್ದರೂ ಕೂಡ ನಾನೇ ಮಾಡ್ತಾ ಇದ್ದೇನೆ, ಹೇಳ್ತಾ ಇದ್ದೇನೆ, ಭಕ್ತಿಯಿಂದ ಕೇಳುವಂಥ ವೇದವ್ಯಾಸ ದೇವರು ಅದನ್ನು ಹೇಳ್ತಾ ಹೋಗ್ತಾರೆ. ಮೊದಲನೆಯದ್ದು, ಇಲ್ಲಿಯ ತನಕ ಯಾರ್ಯಾರು ಉಪದೇಶ ಮಾಡಿದ್ದಾರೋ 5 ಜನ, ಅವರೆಲ್ಲರೂ ಕೂಡ ಹೇಳಿದಂಥ ಒಂದು ಪ್ರಧಾನವಾದ ಅಂಶ ಅಂತ ಹೇಳಿದರೆ ಯಜ್ಞ ಮಾಡಬೇಕು, ಯಜ್ಞ ಮಾಡಬೇಕು, ಯಜ್ಞ ಮಾಡಬೇಕು ಅಂತ. ಸಾಮಾನ್ಯವಾಗಿ ನಮ್ಮ ಮೇಲ್ನೋಟಕ್ಕೆ ನೋಡಿದರೆ ಕ್ಷತ್ರಿಯನ ಕರ್ತವ್ಯವೇನು? ರಾಜ್ಯವನ್ನು ಧರ್ಮದಿಂದಾಗಿ ರಕ್ಷಣೆ ಮಾಡೋದೇ ಪ್ರಧಾನವಾದಂತಹ ಕರ್ತವ್ಯ. ಆದರೆ ಈ ಯಾವ ಭೀಮಸೇನಾಗಲಿ ಅರ್ಜುನನಾಗಲಿ ಹೇಳೋದೇನೆ ಏನು ಮಾಡುವಂಥ ಯಜ್ಞ ಮಾಡು, ದಾನ ಮಾಡು, ಇದೇ ಶುರು ಮಾಡಿಬಿಡ್ತಾರೆ ಉಪದೇಶ ಪ್ರಾರಂಭದಲ್ಲಿ. ಈ ರೀತಿಯಾಗಿ ಯಾಕೆ ಮಾಡಿದರು ಅಂತ ಹೇಳಿದರೆ, ಅದಕ್ಕೆ ಉಪನಿಷತ್ತು ಹೇಳುವಂತೆ ಪರಮಾತ್ಮ ಪ್ರಜೆಗಳನ್ನು ಸೃಷ್ಟಿ ಮಾಡಬೇಕಾದ್ರೇ ಸಹಯಜ್ಞ ಪ್ರಜಾ ಸೃಷ್ಟ ಎಂಬುದಾಗಿ ಹೇಳ್ತಾರೆ. ಮನುಷ್ಯರನ್ನು ಸುಮ್ಮನೆ ಸೃಷ್ಟಿ ಮಾಡಲಿಲ್ಲ, ಅವರ ಜೊತೆಗೇನೆ ಅವರ ಕರ್ತವ್ಯ ರೂಪವಾದಂಥ ಯಜ್ಞಗಳನ್ನು ಕೂಡ ಸೃಷ್ಟಿ ಮಾಡಿ ಅವ್ರ ಜೊತೆಗೆ ಸೃಷ್ಟಿ ಮಾಡಿದ ಅಂತ. ಹಾಗಾಗಿ ಯಜ್ಞ ಎಂಬುದು ಮನುಷ್ಯರ ಆದ್ಯ ಕರ್ತವ್ಯ. ಅದರ ಮೂಲಕವೇ ದೇವತೆಗಳನ್ನು ತೃಪ್ತಿಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅದನ್ನು ಮಾಡಬೇಕು. ಅದನ್ನು ಮಾಡಿ ಅದರ ಮೂಲಕ ಅನೇಕ ರೀತಿಯಾದಂಥ ದಾನ ಧರ್ಮಗಳನ್ನು ನೀನು ಮಾಡಬೇಕು. ಇದು ಒಂದು ಕರ್ತವ್ಯ. ಇದಾದ ಮೇಲೆ ವಿದ್ಯೆ, ರಾಜನಾದಂಥವನಿಗೆ ಪ್ರಧಾನವಾಗಿರಬೇಕಾದ್ದೇನು, ಎಲ್ಲ ಶಾಸ್ತ್ರಗಳನ್ನು ಸ್ಥೂಲವಾದಂಥ ಪರಿಚಯವಾದವ್ರಿಗೆ ಕೂಡ ಯಾರಿಗಿರಬೇಕು? ರಾಜರಾದಂಥವನಿಗೆ ಇರಬೇಕು. ಅದಾದ ಮೇಲೆ ಸಮುತ್ಥಾನ ಅಸಂತೋಷ ಅಂತ. ಸಮುತ್ಥಾನ ಅಂತ ಹೇಳಿದರೆ ವಿಶೇಷ ಪ್ರಯತ್ನ. ಏನೋ ಸಿಗಲಿಲ್ಲ, ಕೈ ಬಿಟ್ಟುಬಿಟ್ಟಿದ್ದೆ ಆಗಬಾರ್ದು. ಅದು ಸಿಗುವವರೆಗೂ ಕೂಡ, ಕೊನೆಯ ಹಂತದವರೆಗೂ ಕೂಡ ಅದು ಸಿಗಲಿಕ್ಕೆ ಪ್ರಯತ್ನ ಮಾಡಲೇಬೇಕು. ಅದಾದ ಮೇಲೆ ಅಸಂತೋಷ ಅಂತ. ಐಶ್ವರ್ಯದಲ್ಲಿ ತೃಪ್ತಿ ಇರಬಾರ್ದು ಅಂತ ರಾಜನಿಗೆ. ತೃಪ್ತಿ ಇದ್ಬಿಟ್ರೆ ಏನಾಗುತ್ತೆ? ರಾಜ್ಯ ವಿಸ್ತಾರ ಆಗೋದಿಲ್ಲ. ಹಾಗಾಗಿ ತನಗೋಸ್ಕರ ಅಲ್ಲದೆ ಹೋದರೂ ಕೂಡ ರಾಜ್ಯದ ಹಿತಕ್ಕೋಸ್ಕರ, ರಾಜ್ಯದ ಪ್ರಜೆಗಳ ಹಿತಕ್ಕೋಸ್ಕರ ತಾನೇ ಮಾಡಬೇಕು, ರಾಜ್ಯವನ್ನು ವಿಸ್ತಾರ ಮಾಡ್ತಾ ಹೋಗಬೇಕು. ಹಾಗಾಗಿ ಅಸಂತೋಷ ಅಂತ. ಸಂಪತ್ತಿನ ತೃಪ್ತಿ ಇಡಬಾರ್ದು. ಇಷ್ಟೇ ಇದೆ ಸಾಕು ಅಂತ, ಅದು ಇಷ್ಟೇ ಇರಬೇಕು ಸಾಕು ಅಂತ ನಮ್ಮ ಮನೆಗೆ ಆಯಿತು, ರಾಜ್ಯದ ಲೆಕ್ಕಕ್ಕದು ಆಗೋದಿಲ್ಲ. ಹಾಗಾಗಿ ರಾಜ್ಯವನ್ನು ಬೆಳೆಸ್ತಾ ಹೋಗಬೇಕು ಅಂತೇಳಿ ರಾಜ್ಯದಲ್ಲಿ ಸಂಪತ್ತು ಬರಲೇಬೇಕು. ಹಾಗಾಗಿ ಆ ರೀತಿಯಂಥ ಮನೋಭಾವನೆ ಇರಬೇಕು. ಅದಾದ ಮೇಲೆ ದಂಡಧಾರಣ ಅಂತೇಳಿ ಹಿಂದೆ ನಾವು ಅನೇಕ ಉಪದೇಶಗಳಲ್ಲಿ ಕೇಳಿದಂತೆ, ಯಾರು ತಪ್ಪು ಮಾಡ್ತಾರೋ ಅವರಿಗೆ ಶಿಕ್ಷೆಯನ್ನು ಕೊಡುವಂಥದ್ದು ಆದ್ಯ ಕರ್ತವ್ಯ ರಾಜನದ್ದು. ಇದಾದ ಮೇಲೆ ಪ್ರಜಾನಾಂ ಪರಿಪಾಲನ, ಪ್ರಜೆಗಳನ್ನು ವಿಶೇಷವಾಗಿ ಪರಿಪಾಲನೆಯನ್ನು ಮಾಡುವಂಥದ್ದು. ಆಮೇಲೆ ಉಗ್ರತ್ವಂ ಅಂತ ಹೇಳಿ ನಿರ್ದಾಕ್ಷಿಣ್ಯ. ತಪ್ಪನ್ನು ಒಬ್ಬ ಭಿಕ್ಷುಕನೇ ಮಾಡಲಿ ಅವನಿಗೂ ಶಿಕ್ಷೆ ಕೊಡಬೇಕು, ಅದೇ ತಪ್ಪನ್ನು ತನ್ನ ತಮ್ಮ ಮಾಡಿದರೂ ಕೂಡ ಶಿಕ್ಷೆ ಕೊಡಬೇಕು. ಆ ರೀತಿಯಾಗಿ ನಿರ್ದಾಕ್ಷಿಣ್ಯವಾಗಿ ರಾಜನಾದಂಥವನು ವಿಚಾರ ಮಾಡಬೇಕು. ಅದಾದ ಮೇಲೆ ವೇದಜ್ಞಾನ ತಥಾಕೃತ, ವಿಶೇಷವಾಗಿ ಸಮಗ್ರ ವೇದಗಳ ಅಧ್ಯಯನವನ್ನು ಮಾಡಿರಬೇಕು. ಅದಾದ ಮೇಲೆ ದ್ರವಿಣೋಪಾರ್ಜನ, ವಿಶೇಷವಾಗಿ ಹಣದ ಸಂಪಾದನೆ, ಸಂಪತ್ತನ್ನು ವಿಶೇಷವಾಗಿ ಸಂಪಾದನೆ ಮಾಡಬೇಕು. ಆಮೇಲೆ ಭೂರಿ ಪಾತ್ರೇಚ ಪ್ರತಿಪಾದನಂ, ಬರೀ ಸಂಪಾದನೆ ಮಾಡಿ ಇಟ್ಕೊಂಡು ಕೊಡೋದಲ್ಲ, ಯೋಗ್ಯ ವ್ಯಕ್ತಿಗಳು ಸಿಕ್ಕಾಗ ಅವರಿಗೆ ಏನು ಮಾಡಬೇಕು? ಪ್ರತಿಪಾದನಂ, ಅವರಿಗೆ ದಾನವನ್ನು ಕೂಡ ಮಾಡಬೇಕು. ಏತಾನಿ ರಾಜ್ಞಾಂ ಕರ್ಮಾಣಿ ಸುಕೃತಾನಿ ವಿಷಾಂಪತೆ, ಇಷ್ಟೆಲ್ಲ ಕರ್ಮಗಳು ಎಂದು ಕರೆಸ್ಕೊಳ್ತಾವೆ ರಾಜರ ಆದ್ಯ ಕರ್ತವ್ಯ ಅಂತ ಕರೆಸ್ಕೊಳ್ತವೆ. ಇಂತಹ ಕರ್ತವ್ಯಗಳನ್ನು ಅವಶ್ಯವಾಗಿ ಪ್ರತಿಯೊಬ್ಬರೂ ಮಾಡಲೇಬೇಕು. ಈ ರೀತಿಯಾಗಿ ಮಾಡಿದಾಗ ಮಾತ್ರ ಅವರಿಗೂ ಶ್ರೇಯಸ್ಸು,
ಅವರನ್ನು ನಂಬಿ ಬದುಕ್ತಾ ಇರುವಂತಹ ಎಲ್ಲ ಪ್ರಜೆಗಳಿಗೂ ಕೂಡ ಶ್ರೇಯಸ್ಸಾಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನೀನೇ ಮಾಡು, ಇಲ್ಲಿ ಹೇಳಿದಂತಹ ವಿಚಾರಗಳು ನಿನಗೆ ಯಜ್ಞ ಮಾಡು ಅಂತ ಹೇಳಿದ್ದಾರೆ. ಹಾಗೆ ನೀನೇ ಮಾಡು, ಮುಂದೆ ಯಾವುದೇ ರೀತಿಯ ವಿಚಾರವನ್ನು ಮಾಡದಂತೆ ಅಶ್ವಮೇಧ, ರಾಜಸೂಯ ಮುಂತಾದ ದೊಡ್ಡ ದೊಡ್ಡ ಯಜ್ಞ ಯಾಗಾದಿಗಳನ್ನು ಮಾಡು, ವಿಶೇಷವಾಗಿ ದಾನ ದಕ್ಷಿಣೆಗಳನ್ನು ಮಾಡು, ಅದರಿಂದಾಗಿ ನಿನ್ನ ಉದ್ಧಾರ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟೆಲ್ಲ ಆದ ಮೇಲೆ ದಂಡದ ಬಗ್ಗೆ ಸ್ವಲ್ಪ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ, ಧರ್ಮರಾಜನಿಗೆ ಈಗಿರುವಂತಹ ದೊಡ್ಡ ದುಃಖ ಏನು ಅಂತೇಳಿದರೆ, ನಾನು ಸುಮ್ಮನೆ ಯುದ್ಧ ಮಾಡಿ ಕರ್ಣಾದಿಗಳನ್ನು ಸಂಹಾರ ಮಾಡಲಿಕ್ಕೆ ಕಾರಣ ಆಗಿಬಿಟ್ಟೆ, ಕರ್ಣ ನನ್ನ ಸ್ವಂತ ಅಣ್ಣ, ಹಾಗೆ ಹೀಗೆ ಅಂತ ತಾನು ಯುದ್ಧ ಮಾಡಿದ್ದರ ಬಗ್ಗೆ ನನಗೆ ಒಂದು ರೀತಿಯಲ್ಲಿ ದುಃಖ ಆಗ್ತಾ ಇತ್ತು, ಬೇಸರ ಆಗ್ತಾ ಇತ್ತು. ಅದಕ್ಕೆ ಹೇಳ್ತಾ ಇದ್ದಾರೆ, ಭೂಮಿರೇತೋ ನಿಗೀರೇತಿ ಸರ್ಪೋ ಬಿಲಶಯಾನಿವ ರಾಜಾನಂ ಚ ವಿರೋದ್ಧಾರಂ ಬ್ರಾಹ್ಮಣಂ ಚ ಅಪ್ರವಾಸಿನಂ ಅಂತ. ನಾವು ಯಾರ್ಯಾರು ಏನೇ ಕರ್ಮ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಭೂಮಿ ರೇತೋ ನಿಗೀರೇತಿ ಸರ್ಪೋ ಬಿಲಶಯಾನಿವ ಅಂತ ಅಂದರೆ, ಒಂದು ದೊಡ್ಡ ಮಣ್ಣಿನ ಜಾಗ ಇರುತ್ತೆ, ಅಲ್ಲಿ ಎಲ್ಲೋ ಬಿಲದಲ್ಲಿ ಒಂದು ಇಲಿ ಕೂತ್ಕೊಂಡಿರುತ್ತೆ. ಹಾವೇನು ಮಾಡುತ್ತೆ, ತಕ್ಷಣ ಹೋಗುತ್ತೆ, ಹಾವನ್ನು ಇಲಿಯನ್ನು ನುಂಗಿಬಿಡುತ್ತೆ. ಆ ರೀತಿಯಾಗಿ ಭೂಮಿಯು ಶತ್ರುವನ್ನು ಅಂತ ಹೇಳಿದರೆ, ಯುದ್ಧ ಮಾಡದೇ ಇರುವಂಥ ಕ್ಷತ್ರಿಯನ ಏನು ಮಾಡುತ್ತೆ ಅಂತೆ, ಭೂಮಿಯೇ ನುಂಗಿ ಹಾಕಿಬಿಡುತ್ತೆ ಅಂತೆ. ಕ್ಷತ್ರಿಯಂದು ಏನು ಮಾಡಬೇಕು, ಯುದ್ಧ ಮಾಡಲೇಬೇಕು, ಯುದ್ಧ ಮಾಡೋದು ಕ್ಷತ್ರಿಯನ ಆದ್ಯ ಧರ್ಮ ಅಂತ ಆ ರೀತಿಯಾಗಿ ಮಾಡಬೇಕು. ಅದೇ ರೀತಿಯಾಗಿ ಬ್ರಾಹ್ಮಣಂಚ ಅಪ್ರವಾಸಿನಂ ಅಂತ ತಿಳಿಸ್ತಾ ಇದ್ದಾರೆ. ಬ್ರಾಹ್ಮಣನಾದಂಥ ಕರ್ತವ್ಯವೇನು ಅಂತ, ಅವನು ವಿಶೇಷವಾಗಿ ಪ್ರವಾಸ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಪ್ರವಾಸ ಅಂತ ಹೇಳಿ ಎಲ್ಲೋ ಹನಿಮೂನು, ಟ್ರಕ್ಕಿಂಗ್ ಈ ರೀತಿಯ ಅಂತ ಇದಲ್ಲ, ವಿಶೇಷವಾಗಿ ನಿರಂತರವಾಗಿ ತೀರ್ಥಕ್ಷೇತ್ರಗಳ ಸಂಚಾರ ಮಾಡಬೇಕು ಅಂತ. ಇದು ವಿಶೇಷವಾಗಿ ವೇದವ್ಯಾಸ ದೇವರು ಕೊಡ್ತಾ ಇರುವಂತಹ ಆದೇಶ. ಬ್ರಾಹ್ಮಣಂ ಚ ಅಪ್ರವಾಸಿನಂ, ಬ್ರಾಹ್ಮಣನ ಪ್ರವಾಸ ಮಾಡದೇ ಹೋದರೆ ಏನಾಗುತ್ತೆ, ಭೂಮಿ ಅವನು ನುಂಗಿ ಹಾಕಿಬಿಡುತ್ತೆ ಅಂತ. ಅಂದರೆ ಅರ್ಥ ಏನು, ಅವನ ಜನ್ಮ ವ್ಯರ್ಥ ಅಂತ. ಯುದ್ಧ ಮಾಡದೇ ಇರುವಂತಹ ಕ್ಷತ್ರಿಯನ ಜನ್ಮ ವ್ಯರ್ಥ, ತೀರ್ಥಯಾತ್ರೆಯನ್ನು ಮಾಡದೇ ಇರುವಂತಹ ಬ್ರಾಹ್ಮಣನ ಜನ್ಮ ವ್ಯರ್ಥ ಅಂತ. ಯಾಕೆ ಅಂತ ಹೇಳಿದ್ರೆ, ಹಿಂದಿನ ಯುಗದಲ್ಲಿ ಎಲ್ಲ, ಆ ಕಾಲದಲ್ಲಿ ಎಲ್ಲ, ಹಿಂದಿನ ಯುಗ ಬೇಡ, ಇನ್ನು ಇದಕ್ಕಿಂತ ಒಂದು 50 ವರ್ಷ ಹಿಂದೆ ಹೋಗಿದ್ದರೆ ಬದರಿ ಯಾತ್ರೆ ಇತ್ಯಾದಿಗಳು ಕೂಡ ಅಷ್ಟು ತುಂಬ ಕಷ್ಟ ಆಗ್ತಾ ಇತ್ತು. ಅಲ್ಲಿ ಹೋದ ಅದಕ್ಕೆ ಒಂದು ನಿಯಮ ಇತ್ತು, 60 ವರ್ಷ ಆದಮೇಲೆ ಹೋಗೋದು, ಅಲ್ಲಿಗೆ ಹೋದರೆ ವಾಪಸ್ ಬರ್ತೀವಿಲ್ಲ ಗೊತ್ತಿಲ್ಲ ಅಂತ ಎಲ್ಲ ಮುಗಿದ ಮೇಲೇ ಅಲ್ಲಿಗೆ ಹೋಗ್ತಾ ಇದ್ರು. ಹಾಗಾಗಿ ಹಿಂದಿನ ಕಾಲದಲ್ಲಿ ಯಾತ್ರೆಯನ್ನು ಮಾಡೋದು ಅಷ್ಟು ಸುಲಭ ಆಗಿರಲಿಲ್ಲ. ಕಾಲಿನ ಯಾತ್ರೆಯಲ್ಲಿ ನಡೆದುಕೊಂಡು ಅನೇಕ ದೂರ ಹೋಗಬೇಕಾಗಿತ್ತು, ಯಾವುದೇ ವ್ಯವಸ್ಥೆಗಳು ಇರ್ತಾ ಇರಲಿಲ್ಲ. ಹಾಗಾಗಿ ತೀರ್ಥಯಾತ್ರೆ ಅದು ಅತ್ಯಂತ ಪ್ರಶಸ್ತವಾದದ್ದು, ಮಾಡಲೇಬೇಕು ಅಂತ. ಆದರೆ ಇವತ್ತು ಹಾಗಲ್ಲ, ಬೇಕಾದಷ್ಟು ಒಳ್ಳೆಯ ವ್ಯವಸ್ಥೆಗಳಿದ್ದಾವೆ. ಇವತ್ತೊಂದು 5 ವರ್ಷದ ಪುಟ್ಟ ಮಗು ಕೂಡ ಏನು ಮಾಡುತ್ತೆ, ಆರಾಮಾಗಿ ಬದ್ರಿ ಯಾತ್ರೆ ಮಾಡ್ಕೊಂಡು ಬರುತ್ತೆ. ಆದರೆ ಹಿಂದಿನ ಕಾಲ ಆಗಿರಲಿಲ್ಲ. ಅದೇ ಮಗುವಿನ ಅಜ್ಜ ಅಜ್ಜಿ ಬದ್ರಿ ಯಾತ್ರೆಯನ್ನು ಮಾಡಿರೋದಿಲ್ಲ. ಬೇಕಾದಷ್ಟು ದುಡ್ಡಿರುತ್ತೆ, ಎಲ್ಲ ಇರುತ್ತೆ, ಆದರೆ ಅಷ್ಟು ಧೈರ್ಯ ಇರೋದಿಲ್ಲ, ಯಾಕಂದರೆ ಅಷ್ಟು ಸವಲತ್ತು ಇರೋದಿಲ್ಲ. ಹಾಗಾಗಿ ಬ್ರಾಹ್ಮಣಂಚ ಅಪ್ರವಾಸಿನಂ, ತೀರ್ಥಯಾತ್ರೆಯನ್ನು ಮಾಡದಂತಹ ಬ್ರಾಹ್ಮಣನನ್ನು ಹೇಗೆ ಭೂಮಿ ನುಂಗು ಹಾಕಿಬಿಡುತ್ತೆ ಅಂತ. ಹಾಗಾಗಿ ರಾಜಾನಂಚ ಅವಿರೋದ್ಧಾರಂ, ರಾಜನಾದಂಥ ಯುದ್ಧ ಮಾಡಬೇಕು, ಬ್ರಾಹ್ಮಣನಾದಂಥವನು ವಿಶೇಷವಾಗಿ ಅನೇಕ ತೀರ್ಥಯಾತ್ರೆಗಳನ್ನು ಮಾಡಿ ಅಲ್ಲಿ ಶ್ರಾದ್ದಾದಿಗಳನ್ನು ಎಲ್ಲ ಕರ್ತವ್ಯಗಳನ್ನು ಕೂಡ ಮಾಡಬೇಕು ಅಂತ. ಹಾಗಾಗಿ ನೀನೇ ಮಾಡಿದ್ದೀಯಾ, ನೀನೊಬ್ಬ ರಾಜ, ನೀನೇ ಮಾಡಿದ್ದೀಯಾ, ಯುದ್ಧ ಮಾಡಿದ್ದೀಯಾ. ಯುದ್ಧ ಮಾಡಿದ್ದು ಯಾರ ಮೇಲೆ, ನಿನ್ನ ಸ್ನೇಹಿತರ ಮೇಲೆ ಯುದ್ಧ ಮಾಡಿದ್ದರೆ ಅದು ತಪ್ಪಾಗ್ತಾ ಇತ್ತು. ದುರ್ಯೋಧನಾದಿಗಳು ಜೀವನ ಪೂರ್ತಿ ಏನು ಮಾಡಿದ್ದಾರೆ, ನಿನಗೆ ವಿರೋಧವನ್ನೇ ಮಾಡಿದ್ದಾರೆ, ಮೋಸವನ್ನೇ ಮಾಡಿದ್ದಾರೆ, ನಿಮ್ಮ ಸಂಪತ್ತನ್ನೇ ನುಂಗಿ ಹಾಕಿಬಿಟ್ಟಿದ್ದಾರೆ. ಹಾಗಾಗಿ ಅಂತಹ ದುಷ್ಟರಾದಂತಹ ವ್ಯಕ್ತಿಗಳ ಮೇಲೆ ಯುದ್ಧ ಮಾಡಿ ಸಂಹಾರ ಮಾಡೋದು ಯಾವ ರೀತಿಯಲ್ಲೂ ಕೂಡ ತಪ್ಪಾಗಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ. ಹಾಗಾಗಿ ನೀನು ಮಾಡಿದಂತಹ ಕೆಲಸ ಸರಿಯಾಗೇ ಇದೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟು ಹೇಳಿ ಮುಂದೆ ಒಂದು ವಿಚಾರವನ್ನು ತಿಳಿಸ್ತಾರೆ. ಸುದ್ಯುಮ್ನ ಎನ್ನುವಂತಹ ರಾಜನು ಕೂಡ ಏನು ಮಾಡಿದ, ನಿನ್ನಂತೆಯೇ ಅವನು ದಂಡಧಾರಣವನ್ನು ಮಾಡಿ, ಅಂದರೆ ಯುದ್ಧಾದಿಗಳನ್ನು ಮಾಡಿ ಮುಂದೆ ಅವನೇನಾದ ಉತ್ತಮವಾದಂತಹ ಗತಿಯನ್ನು ಹೊಂದಿದ ಅಂತ ಇಷ್ಟು ಹೇಳಿಬಿಡ್ತಾರೆ. ನೋಡಿ, ಇಲ್ಲಿಯ ತನಕ ಯಾರು ಹೇಳಿದು ಕೂಡ ಕೇಳದೇ ಇರುವಂತಹ ವ್ಯಕ್ತಿ ಯುಧಿಷ್ಠಿರ. ಯಾವಾಗ ವೇದವ್ಯಾಸದಲ್ಲಿ ಉಪದೇಶ ಮಾಡಲಿಕ್ಕೆ ಶುರು ಮಾಡಿದರೋ, ವೇದವ್ಯಾಸದೇವರು ಹೇಳಿದರು, ಸುದ್ಯುಮ್ನನು ಕೂಡ ನಿನ್ನ ರೀತಿ ದಂಡಧಾರಣವನ್ನು ಮಾಡಿ ಉತ್ತಮ ಗತಿಯನ್ನು ಪಡೆದ, ಇಷ್ಟನ್ನು ಹೇಳಿ ನಿಲ್ಲಿಸಿಬಿಟ್ರಷ್ಟೇ. ಯುಧಿಷ್ಠಿರನೇ ಕುತೂಹಲ ಜಾಸ್ತಿ ಆಯಿತು. ಏನು ಮಾಡಿದ ಆ ಸುದ್ಯುಮ್ನ ಅಂತ ಕೇಳ್ತಾರೆ. ಭಗವನ್ ಕರ್ಮಣಾತಿನ ಸುದ್ಯುಮ್ನ ವಸುಧಾಧಿಪ ಸಂಸಿದ್ಧಿಂ ಪರಮಾಂ ಪ್ರಾಪ್ತ ಶ್ರೋತುಮಿಚ್ಛಾಮಿ ತಂ ನೃಪಂ ಅಂತ. ಅಂದರೆ ಹೇಳುವಂತಹ ವ್ಯಕ್ತಿಯ ಮೇಲೆ ಏನಾಗುತ್ತೆ, ಆ ವಿಚಾರ ಡಿಪೆಂಡ್ ಆಗುತ್ತೆ. ಇದೇ ಅಂಶವನ್ನು ಇಲ್ಲಿ ತನಕ ಹೇಳಿದ್ಯಾರೋ, ಗಂಟಲು ಹರ್ಕೊಂಡು ಭೀಮಸೇನ ಹೇಳಿದ, ಅರ್ಜುನ ಹೇಳಿದ, ನಕುಲ ಸಹದೇವ ಹೇಳಿದರು. ದ್ರೌಪದಿಯ ವಿಚಾರವಂತರೂ ವಿಶೇಷವಾಗಿ ಉಳಿದವರ
ಉಪದೇಶ 20-30 ಶ್ಲೋಕ ಇದೆ ಅಷ್ಟೇ. ಆದರೆ ದ್ರೌಪದಿಯ ಉಪದೇಶ ಮಾತ್ರ 150 ಶ್ಲೋಕದಷ್ಟು ವಿಸ್ತಾರವಾಗಿ ಇದೆ. ಅದಕ್ಕೆ ನಾನು ಹೇಳಿದೆ ಕಾಂತಾ ಸಂಹಿತೆ ಅಂತ. ಹೆಂಡತಿ ಪ್ರೀತಿಯಿಂದ ಹೇಳ್ತಾಳೆ, ಆವಾಗ ಗಂಡ ಅದನ್ನು ಬೇಗ ಕ್ಯಾಚ್ ಮಾಡ್ತಾನೆ. ಆದರೆ ದ್ರೌಪದಿಯಾದಂಥವಳು ಅಷ್ಟು ವಿಸ್ತಾರವಾಗಿ ಹೇಳಿದರೂ ಕೂಡ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಆದರೆ ಯಾವಾಗ ವೇದವ್ಯಾಸ ದೇವರು ಕೆಲವೇ ಮಾತುಗಳಲ್ಲಿ ಹಿಂದೆ ಹೇಳಿದಂಥ ವಿಚಾರವನ್ನೇ ಮತ್ತೆ ಹೇಳಿದರೋ ಆವಾಗ ಏನಾಯಿತು, ಯುಧಿಷ್ಠಿರ ಮನಸ್ಸಿಗೆ ಅದು ತಾಕೀತು. ಅದಕ್ಕೆ ಹೇಳ್ತಾರೆ ಕನ್ನಡದಲ್ಲಿ ಶಂಕದಿಂದ ಬಂದ್ರೇ ತೀರ್ಥ ಅಂತ. ಹಾಗಾಗಿ ವೇದವ್ಯಾಸ ದೇವರ ಮುಖದಿಂದ ಬಂದ್ರೇ ನಿಜವಾದಂಥ ಉಪದೇಶ ಅಂತ. ಹಾಗಾಗಿಯೇ ಜಗತ್ತಿನಲ್ಲಿ ಪ್ರಸಿದ್ಧ ಮಾತಿದೆ, ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ ಅಂತ. ಅಂದರೆ ಇವತ್ತು ಏನು ಎಲ್ಲ ವೈದಿಕವಾದಂತಹ ವಾಂಗ್ಮಯ ಪುರಾಣ ಎಲ್ಲವನ್ನು ಕೂಡ ಅಧ್ಯಯನ ಮಾಡ್ತಾ ಇದ್ದೇವೆ, ಇವೆಲ್ಲರೂ ಕೂಡ ವೇದವ್ಯಾಸ ದೇವರ ಉಚ್ಛಿಷ್ಟ. ಅವರು ಹೇಳಿದ್ದನ್ನೇ ನಾವು ಓದ್ತಾ ಇರೋದು, ಅವ್ರು ಹೇಳದೇ ಇರುವುದು ಯಾವುದೂ ಕೂಡ ಇಲ್ಲ ಅಂತ. ಹಾಗಾಗಿ ವೇದವ್ಯಾಸ ದೇವರು ವಿಶೇಷವಾಗಿ ತಿಳಿಸ್ತಾ ಇದ್ದಾರೆ. ಸುದ್ಯುಮ್ನ ಎನ್ನುವಂತಹ ರಾಜ ಅವನು ವಿಶೇಷವಾಗಿ ಉತ್ತಮ ಗತಿಯನ್ನು ಹೊಂದಿದ. ಯಾವ ರೀತಿ ಅಂದರೆ ದಂಡಧಾರಣೆ, ದಂಡ ಅಂದರೆ ನಿಗ್ರಹ ಮಾಡೋದು, ಶಿಕ್ಷೆ ಕೊಡುವುದು, ಸಂಹಾರ ಮಾಡೋದು ಇದು ಅಂತ. ಹೇಗೆ ಅಂತ ಹೇಳಿದರೆ ಶಂಕಶ್ಚ ಲಿಖಿತಶ್ಚಾಸಾಂ ಭ್ರಾತರೋ ಸಂಶಿತವ್ರತವು ಅಂತ. ಹಿಂದೆ ಶಂಖ ಮತ್ತು ಲಿಖಿತ ಎಂಬುದಾಗಿ ಇಬ್ಬರು ಸಹೋದರರು ಇದ್ದರು. ವಿಶೇಷವಾಗಿ ಅವರು ಬೇರೆ ಬೇರೆ 2 ಆಶ್ರಮಗಳಿದ್ದು ಅವರಿಬ್ಬರಿಗೂ ಕೂಡ. ಶಂಖನ ಆಶ್ರಮ ಒಂದು ಕಡೆ ಇತ್ತು, ಅಲ್ಲಿ ಸ್ವಲ್ಪ ದೂರದಲ್ಲಿ ವಿಶೇಷವಾಗಿ ಲಿಖಿತನ ಆಶ್ರಮ ಇತ್ತು. ಇಲ್ಲಿ ಹೇಳುವಂತೆ ನಿತ್ಯ ಪುಷ್ಪ ಫಲೈ ವೃಕ್ಷೈ ಉಪೇತೋ ಬಾಹುದಾ ಮನೋ ಎಂಬುದಾಗಿ ಆ ಆಶ್ರಮದ ಹತ್ತಿರದಲ್ಲಿ ಏನೇ ಬಾಹುದ ಎಂಬುವಂಥ ದೀರ್ಘವಾದ ದೊಡ್ಡ ನದಿ ಇತ್ತು. ಆ ನದಿಯ ದಡದಲ್ಲಿ ವಿಶೇಷವಾದ ದೊಡ್ಡ ದೊಡ್ಡ ಮರಗಳೆಲ್ಲ ಇದ್ದು, ಅಂತಹ ನದಿಯ ತೀರದಲ್ಲಿ ಈ ಯಾವ ಶಂಖ ಮತ್ತು ಲಿಖಿತ ಇಬ್ಬರ ಆಶ್ರಮ ಎಂಬುದು ಇತ್ತು. ಒಂದು ದಿವಸ ಏನಾಗಿತ್ತು, ಶಂಖ ಆಶ್ರಮದಲ್ಲಿ ಇರಲಿಲ್ಲ, ಎಲ್ಲೋ ಸ್ವಲ್ಪ ದೂರ ಎಲ್ಲೋ ಹೋಗಿದ್ದ. ಆವಾಗ ಲಿಖಿತ ಬಂದ ಅಣ್ಣನ ಆಶ್ರಮಕ್ಕೆ ಬಂದ, ಬಾಗಿಲು ತಟ್ಟಿ ನೋಡಿದ, ಯಾವ ಶಂಖ ಆಶ್ರಮದಲ್ಲಿ ಇರಲಿಲ್ಲ, ಎಲ್ಲೋ ಹೊರಗಡೆ ಹೋಗಿದ್ದಾನೆ ಅಂತ ಗೊತ್ತಾಯಿತು. ಆವಾಗ ಅವನೇನು ಮಾಡಿದ, ಅಲ್ಲಿ ಸ್ವಲ್ಪ ಸುತ್ತಾಡ್ತಾ ಇರ್ತಾನೆ, ಅಣ್ಣ ಬರ್ತಾನ ಕಾಯೋಣ ಅಂತ ನೋಡ್ತಾನೆ. ಒಂದು ದೊಡ್ಡ ಹಣ್ಣಿನ ಮರ ಇರುತ್ತೆ, ನೋಡ್ತಾನೆ ಒಳ್ಳೆ ಫಲಾನಿ ಪಾತಯಾಮಾಸ ಸಮ್ಯಕ್ ಪರಿಣಾದಾನಿ ಅಂತ ಒಳ್ಳೆ ಮಾಗಿದ ಹಣ್ಣುಗಳಿರ್ತವೆ. ನೋಡ್ತಾನೆ, ಹಣ್ಣು ತಿನ್ನಬೇಕಂತ ಆಸೆ ಆಗುತ್ತೆ. ತಕ್ಷಣದಲ್ಲೇ ಕಲ್ಲು ತಗೋತಾನೆ, ಹಣ್ಣಿಗೆ ಹೊಡಿತಾನೆ, ಹಣ್ಣು ಕೆಳಗಡೆ ಬೀಳುತ್ತೆ. ತಕ್ಷಣದಲ್ಲಿ ಏನು ಮಾಡ್ತಾನೆ, ಎಲ್ಲವನ್ನು ಕೂಡ ತಿಂದು ಮುಗಿಸಿಬಿಡ್ತಾನೆ, ಹಣ್ಣು ತಿಂದು ಮುಗಿಸಿಬಿಡ್ತಾನೆ. ತಾನ್ಯುಪಾದ ವಿಸ್ರಬ್ಧೋ ಭಕ್ಷಯಾಮಾಸ ಸದ್ವಿಜ ಅಂತ ಇಬ್ಬರು ಬ್ರಾಹ್ಮಣರು ಆಶ್ರಮದಲ್ಲಿ ಇದ್ದಂತಹ ವ್ಯಕ್ತಿಗಳು. ಹಣ್ಣು ತಿನ್ನುವಂಥ ಸಂದರ್ಭದಲ್ಲಿ ಯಾರು ಬಂದ, ಶಂಖ್ಯೋಪಿ ಆಶ್ರಮಮಾಗಮತ್, ಶಂಖ ಆಶ್ರಮಕ್ಕೆ ಬಂದ. ನೋಡ್ತಾನೆ ಲಿಖಿತ ಹಣ್ಣು ತಿಂತಾ ಇದ್ದಾನೆ. ಎಲ್ಲಿಂದ ತೊಗೊಂಡು ಹಣ್ಣು ಅಂತ ಕೇಳ್ತಾನೆ ಫಸ್ಟ್ ಅವನು. ನೋಡಿ, ಬಂದ ತಕ್ಷಣ ಅವನಿಗೆ ಹಣ್ಣು ತಿಂತಾ ಇದ್ದ ನನ್ನದೇ ಆಶ್ರಮದ ಹಣ್ಣು ಅಂತ ಸಿಟ್ಟು ಮಾಡ್ಕೊಳ್ಳಿಲ್ಲ, ವಿಚಾರ ಮಾಡಿದ ಫಸ್ಟು, ಎಲ್ಲಿಂದ ತೊಗೊಂಡು ಹಣ್ಣು ಅಂತ. ಅವನು ಹೇಳ್ತಾನೆ ನಿನ್ನದೇ ಆಶ್ರಮದ ಹಣ್ಣು ಅಂತ. ಯಾಕೆ ತೊಗೊಂಡು ಅಂತ ಕೇಳ್ತಾನೆ. ಇಲ್ಲ, ಬಂದೆ, ನೋಡಿದೆ, ತಿನ್ನಬೇಕು ಅಂತ ಅನಿಸಿತ್ತು, ತೊಗೊಂಡೆ ಅಂತ ತಿಳಿಸ್ತಾನೆ. ಇಷ್ಟು ಹೇಳಿದಾಗ ಶಂಕನಿಗೆ ತುಂಬ ಸಿಟ್ಟು ಬಂದುಬಿಡುತ್ತೆ ಅಂತೆ. ಸ್ಥೇಯಂ ತ್ವಯಾ ಕೃತವಿದಂ ಫಲಾನ್ಯಾನ್ ಆದತಾ ಸ್ವಯಂ ಅಂತ. ನೀವು ತೊಗೊಂಡಿರೋದು ಕೇವಲ ಹಣ್ಣು ಅಲ್ಲ, ಇದು ನಿಜವಾಗಿಯೂ ಕೂಡ ದೊಡ್ಡ ಕಳ್ಳತನ ಅಂತ ಹೇಳಿಬಿಡ್ತಾನೆ. ಸ್ಥೇಯ ಅಂತ ಹೇಳಿ ಕಳ್ಳತನ ಅಂತ. ನೀನು ದೊಡ್ಡ ಕಳ್ಳತನವನ್ನು ಮಾಡಿದ್ದೀಯಾ. ಯಾಕೆಂತ ಹೇಳಿದ್ರೆ ಈ ಆಶ್ರಮ ಯಾರದ್ದು? ನಂದು. ನನ್ನ ಅನುಮತಿಯನ್ನು ಪಡೆದುಕೊಂಡೇನೆ ನೀನೇನು ಮಾಡಬೇಕು, ಇಲ್ಲಿಂದ ಒಂದು ಹನಿ ನೀರನ್ನಾದರೂ ಕೂಡ ನನ್ನ ಅನುಮತಿಯಿಂದನೇ ತೆಗೆದುಕೊಳ್ಳಬೇಕು. ವಿಶೇಷವಾಗಿ ಗರುಡ ಪುರಾಣದಲ್ಲಿ ಬರುತ್ತೆ, ಇನ್ನೊಬ್ಬರ ಮನೆಯಲ್ಲಿ ಆಶ್ರಮದಲ್ಲಿ ಇರುವಂಥ ನೀರನ್ನು ಕೂಡ ನಾವು ಅವರ ಅನುಮತಿ ಇಲ್ಲದೆ ತೆಗೆದುಕೊಂಡು ಕುಡಿದರೆ ಅದರಿಂದ ಅನೇಕ ರೀತಿಯ ಪಾಪಗಳು ಬರುತ್ತೆ ಅಂತ. ಅದು ನೀರನ್ನು ಕಳ್ಳತನ ಮಾಡಿದಂಥ ಪಾಪ ಬರುತ್ತೆ ಅಂತ ತಿಳಿಸ್ತಾರೆ. ಆ ರೀತಿಯಾಗಿ ಇಲ್ಲಿ ಸ್ವತಃ ಅವನು ಅಣ್ಣ ತಮ್ಮಂದಿರೇ, ಬೇರೆ ಯಾರೋ ಅಲ್ಲ. ಹಾಗಿದ್ದರೂ ಕೂಡ ಏನಾಯಿತು, ನಿನಗೆ ಕಳ್ಳತನ ಮಾಡಿದಂಥ ಪಾಪ ಬಂದಿದೆ, ನೀನು ಇದಕ್ಕೆ ಶಿಕ್ಷೆಯನ್ನು ಅನುಭವಿಸಲೇಬೇಕು ಅಂತ ತಿಳಿಸ್ತಾರೆ. ಇಷ್ಟಾದ ಮೇಲೆ ಲಿಖಿತ ಹಿಂದೆ ಮುಂದೆ ವಿಚಾರ ಮಾಡೋದಿಲ್ಲ. ಶಂಕ ಹೇಳ್ತಾ ಇದ್ದಾನೆ, ಅದಕ್ಕೆ ಶಿಕ್ಷೆ ಆಗಲೇಬೇಕು ಅಂತ ಒಪ್ಕೊಳ್ತಾನೆ. ಸರಿ, ಏನು ಶಿಕ್ಷೆ ಅಂತ. ನಾನೇನು ಶಿಕ್ಷೆ ಕೊಡೋದಿಲ್ಲ, ಗಚ್ಚ ರಾಜಾನಮಾಸಾಧ್ಯ ಸುಕರ್ಮ ಪಥಯ ಸೊಸೈ ಅಂತ. ನೀನು ರಾಜನ ಹತ್ರ ಹೋಗು. ಯಾಕೆ ಅಂತ ಹೇಳಿದ್ರೆ ರಾಜನೇ ನಮಗೆಲ್ಲರಿಗೂ ಕೂಡ ಶಿಕ್ಷೆಯನ್ನು ಕೊಡುವಂಥ ಯೋಗ್ಯತೆ ಇರುವಂಥವನು. ಯಾಕೆಂದರೆ ಅವನೇ ದಂಡಾಧಿಕಾರಿ. ಅವನ ಹತ್ರ ಹೋಗು, ನೀನು ಮಾಡಿದಂತಹ ಕಳ್ಳತನದ ಬಗ್ಗೆ ತಿಳಿಸು, ಅವನೇನು ಮಾಡ್ತಾನೋ ಅದನ್ನು ಆಗಲಿ ಅಂತ. ಇಷ್ಟಾದ ಮೇಲೆ ಅವನು ನೇರವಾಗಿ ರಾಜನ ಹತ್ರ ಹೋಗ್ತಾನೆ. ರಾಜನ ಹತ್ರ ಹೋಗಿ ಹೇಳ್ತಾನೆ,
ರಾಜ, ನಾನು ಹಣ್ಣು ತಿಂದೆ, ಹಣ್ಣು ನನಗೆ ಯಾರೂ ಕೊಡಲಿಲ್ಲ, ನಾನೇ ಮರದಿಂದಾಗಿ ಹಣ್ಣನ್ನು ಕಿತ್ತುಕೊಂಡೆ, ಹಾಗಾಗಿ ಅದು ಕಳ್ಳತನ ಮಾಡಿದ ರೀತಿಯಾಗಿ ಆಗುತ್ತೆ. ಹಾಗಾಗಿ ನಿನ್ನ ಧರ್ಮ ಏನು? ಸ್ವಧರ್ಮ ಮನುಪಾಲಯ. ಅವನು ಹೇಳ್ತಾನೆ. ಆ ಲಿಖಿತನು ಕೂಡ ಪ್ರಾಮಾಣಿಕನಾಗಿದ್ದ. ಏನೋ ಅಣ್ಣ ಅಂತ ಪ್ರೀತಿ ತೆಗೆದುಕೊಂಡ ಅಷ್ಟೇ. ಯಾವಾಗ ಕಳ್ಳತನ ಗೊತ್ತಾಯಿತೋ ಆವಾಗ ಪ್ರಾಮಾಣಿಕವೇ ತನ್ನ ತಪ್ಪನ್ನು ಕೂಡ ಒಪ್ಪಿಕೊಂಡ. ಅವನು ಹೇಳ್ತಾನೆ, ರಾಜ, ನಾನು ಕಳ್ಳತನ ಮಾಡಿದ್ದೇನೆ, ಹಾಗಾಗಿ ಇವಾಗ ನಿನ್ನ ಧರ್ಮ ಏನು? ಸ್ವಧರ್ಮ ಅನುಪಾಲಯ. ನನಗೆ ಶಿಕ್ಷೆ ಕೊಡುವುದು ನಿನ್ನ ಧರ್ಮ. ಸುಮ್ಮನೆ ಯಾರೋ ಪಾಪ ಮಹರ್ಷಿ ಅಂತ ಶಿಕ್ಷೆಯನ್ನು ನೀನು ಕಡಿಮೆ ಮಾಡಬೇಡ. ಯಾರಿಗೆ ಯಾವ ಶಿಕ್ಷೆಯನ್ನು ಕೊಡಬೇಕೋ ಆ ಶಿಕ್ಷೆಯನ್ನೇ ನನಗೆ ಕೊಡು ಎಂಬುದಾಗಿ ಹೇಳ್ತಾನೆ. ಹಾಗಾಗಿ ನೀನೇ ಮಾಡು, ಕಳ್ಳರಿಗೆ ಯಾವ ಶಿಕ್ಷೆಯನ್ನು ಕೊಡ್ತೀಯೋ ಅದೇ ಶಿಕ್ಷೆ ನನಗೆ ಕೊಡು, ಯಾವ ರೀತಿ ಕೂಡ ನೀನೇ ಮಾಡಬೇಡ, ನನ್ನಲ್ಲಿ ದಯೆಯನ್ನು ತೋರಿಸಬೇಡ. ಹಾಗಾಗಿ ಆದಷ್ಟು ಬೇಗ ನೀನೇ ಮಾಡು, ನನಗೆ ಶಿಕ್ಷೆಯನ್ನು ಕೊಡು ಎಂಬುದಾಗಿ ವಿಶೇಷವಾಗಿ ಆ ಲಿಖಿತ ರಾಜನ ಹತ್ತಿರ ಹೋಗಿ ಹೇಳ್ತಾನೆ ಅಂತ. ಇಷ್ಟೆಲ್ಲ ಆಯಿತು. ಆ ರಾಜ ಯಾರು ಅಂತೇಳಿದ್ರೆ ಸುದ್ಯುಮ್ನ ಎನ್ನುವಂತಹ ರಾಜ. ಆ ಸುದ್ಯುಮ್ನ ಎನ್ನುವಂತಹ ರಾಜ ವಿಶೇಷವಾಗಿ ಇಷ್ಟೆಲ್ಲ ಕೇಳಿದಾಗ ಎಲ್ಲವನ್ನು ಕೂಡ ತಿಳಿಸ್ತಾನೆ. ನಾನು ಈ ರೀತಿಯಾಗಿ ತಿಂದೆ ಅಂತ ಹೇಳಿದಾಗ ಆವಾಗ ಶಿಕ್ಷೆ ಕೊಡಿ ಅಂತ ಕೇಳ್ತಾನೆ. ಲಿಖಿತ ಹೇಳ್ತಾನೆ. ಆದರೆ ಸುದ್ಯುಮ್ನನಿಗೆ ಶಿಕ್ಷೆ ಕೊಡಲಿಕ್ಕೆ ಮನಸ್ಸು ಬರೋದಿಲ್ಲ ಅಂತೆ. ಯಾಕೆಂದರೆ ಅವರು ಸ್ವಲ್ಪ ದೊಡ್ಡ ಮಹರ್ಷಿಗಳು, ದೊಡ್ಡ ಜ್ಞಾನಿಗಳು. ಇಂತಹ ಇದಕ್ಕಿನ ಶಿಕ್ಷೆಯನ್ನು ಕೊಟ್ಟರೆ ಅದು ನನ್ನ ಶ್ರೇಯಸ್ಸಿಗೆ ಕಾರಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನೇನು ಮಾಡ್ತೇನೆ, ನಿನಗೆ ರಾಜನಾದಂಥವನಿಗೆ ಏನು ಮಾಡಲಿಕ್ಕೆ ಕೂಡ ಅಧಿಕಾರ ಇದೆ, ಶಿಕ್ಷೆಯನ್ನು ಕೊಡಲಿಕ್ಕೂ ಅಧಿಕಾರ ಇದೆ, ಕ್ಷಮಿಸಿ ಹಾಗೆ ಬಿಡಲಿಕ್ಕೂ ಕೂಡ ವಾರ್ನಿಂಗ್ ಅಂತ ಹೇಳ್ತೀವಿ ನಾವು, ಅದನ್ನು ಮಾಡಲಿಕ್ಕೆ ಕೂಡ ಅಧಿಕಾರ ಇದೆ. ಹಾಗಾಗಿ ಏನೇ ಆಗಲಿ ನೀವೊಬ್ಬ ದೊಡ್ಡ ಜ್ಞಾನಿಗಳು, ಹಣ್ಣು ತಿಂದಿರುವುದೆಲ್ಲಿ ಬೇರೆ ಯಾರ್ದೋ ಮನೆಯ ಹಣ್ಣಾಗಿದ್ದರೆ ತಪ್ಪಾಗ್ತಾಯಿತ್ತು, ಸಾಕ್ಷಾತ್ ನಿಮ್ಮ ಸ್ವಂತ ಅಣ್ಣನ ಮನೆ. ಹಾಗಾಗಿ ಇದೇನು ದೊಡ್ಡ ಅಪರಾಧ ಅಲ್ಲ. ಹಾಗಾಗಿ ನಾನೇ ಮಾಡೋದಿಲ್ಲ, ನಿಮಗೆ ಶಿಕ್ಷೆಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ನೀವು ದೊಡ್ಡ ಋಷಿಗಳು, ವಿಶೇಷವಾಗಿ ತಪಸ್ಸನ್ನು ಮಾಡಿದ್ದೀರಿ, ದೇಹವನ್ನು ಪಾವನ ಮಾಡಿಕೊಂಡಿದ್ದೀರಿ. ಹಾಗಾಗಿ ನಾನೇ ಮಾಡ್ತಾ ಇದ್ದೇನೆ, ನಿಮಗೆ ಆಜ್ಞೆ ಮಾಡ್ತಾ ಇದ್ದೇನೆ, ನೀವು ಈಗಲೇ ಇಲ್ಲಿಂದ ಹೊರಡು ಬಿಡಿ. ಬೇರೆ ಏನಾದರೂ ಬೇಕಿದ್ದರೆ ಹೇಳಿ ಮಾಡ್ತೇನೆ, ಈ ಶಿಕ್ಷೆಯನ್ನು ಮಾತ್ರ ನನಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ರಾಜನು ಕೂಡ ಕೈ ಚೆಲ್ಲಿ ಬಿಡ್ತಾನೆ. ಇಷ್ಟಾದಾಗ ವೇದವ್ಯಾಸ ದೇವರು ಹೇಳ್ತಾರೆ, ಈ ರೀತಿಯಾಗಿ ಲಿಖಿತನ ಕಥೆ ಆಯಿತು. ಅವನೇನು ಮಾಡಿಬಿಟ್ಟ, ತಾನು ಶಿಕ್ಷೆಯನ್ನು ಸ್ವೀಕಾರ ಮಾಡಲಿಕ್ಕೆ ಆಗಲೇ ಇಲ್ಲ. ಯಾಕೆಂದರೆ ಸುದ್ಯುಮ್ನ ಅವನಿಗೆ ಶಿಕ್ಷೆಯನ್ನು ಕೊಡಲಿಕ್ಕೆ ಆಗಲೇ ಇಲ್ಲ. ಇಷ್ಟಾದ ಮೇಲೆ ಅವನೇನು ಮಾಡ್ತಾನೆ, ಬ್ರಾಹ್ಮಣ ಹೇಳ್ತಾನೆ, ನೀನೇನು ಹೇಳಿದಿ, ನಿನಗೇನು ಬೇಕೋ ಕೇಳು ಅಂತ ಹೇಳ್ತಾ ಇದ್ದೀಯಾ, ನಾನು ಏನು ಹೇಳ್ತೋ ಅದು ನೀನು ಕೊಡಲೇಬೇಕು ಅಂತ ಕೇಳ್ತಾನೆ. ಸುದ್ಯುಮ್ನ ಸರಿ ಅಂತ ಅಂದ್ಬಿಡ್ತಾನೆ. ಅಷ್ಟಾದ ಮೇಲೆ ಅವನು ಹೇಳ್ತಾನೆ, ಹಾಗಾಗಿ ನನ್ನ ಕೈಯನ್ನು ನೀನು ಕತ್ತರಿಸಲೇಬೇಕು ಅಂತ ಅದಕ್ಕೆ ಶಿಕ್ಷೆಯನ್ನು ತಾನೇ ಹೇಳಿಬಿಡ್ತಾನೆ ಅಂತೆ. ಕರೌ ಪ್ರಚ್ಛೇದಯಾಮಾಸ ಧೃತದಂಡೋ ಜಗಾಮಸ ಅಂತ. ಕೊನೆಗೆ ರಾಜನಿಗೆ ಬೇರೆ ಗತಿ ಇಲ್ಲ, ಯಾಕೆಂದರೆ ಮಾತು ಕೊಟ್ಟಾಗ್ಬಿಟ್ಟಿದೆ, ಏನು ಬೇಕಾದರೂ ಮಾಡ್ತೀನಿ ಅಂತ. ಹಾಗಾಗಿ ಕೊನೆಗೆ ಲಿಖಿತ ಏನು ಮಾಡ್ತಾನೆ, ತನ್ನ ಎರಡು ಕೈಯನ್ನು ಕೂಡ ಮುಂದೆ ಹಿಡಿತಾನೆ. ಆ ರಾಜನ ಸೇವಕರು ರಾಜನ ಅಪ್ಪಣೆಯಂತೆ ತಾವೇನು ಮಾಡ್ತಾರೆ, ಅವನ ಕೈಯನ್ನು ಕತ್ತರಿಸಿ ಬಿಡ್ತಾರೆ. ಇಷ್ಟ ಆಯಿತು. ಕೈಯನ್ನು ಕತ್ತರಿಸಿಕೊಂಡಂಥ ಲಿಖಿತ ನೇರವಾಗಿ ಎಲ್ಲಿಗೆ ಬಂದ, ಅಣ್ಣನಾದ ಶಂಕರ ಹತ್ತಿರ ಬಂದ. ಅಣ್ಣ ನೋಡು, ನಾನು ಮಾಡಿದಂಥ ಶಿಕ್ಷೆಗೆ ಸರಿಯಾದಂಥ ಪ್ರಾಯಶ್ಚಿತ್ತ ಆಗಿದೆ ಅಂತ. ಇಷ್ಟು ಹೇಳಿದಾಗ ಅವನಿಗೆ ತುಂಬ ದುಃಖ ಆಗಿಬಿಡುತ್ತೆ ಅಂತೆ. ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ ಎಂಬುದಾಗಿ ಶಂಕನಿಗೆ ತುಂಬ ಬೇಸರ ಆಗಿಬಿಡುತ್ತೆ. ಆವಾಗ ಹೇಳ್ತಾನೆ, ನಿನ್ನ ಬಗ್ಗೆ ನಿಜವಾಗಿ ಕೂಡ ನನಗೆ ಯಾವುದೇ ರೀತಿಯಂತಹ ದುಃಖ ಇಲ್ಲ, ಬೇಸರ ಇಲ್ಲ, ಸಿಟ್ಟಿಲ್ಲ, ಏನೂ ಇಲ್ಲ. ಆದರೆ ನೀನು ಮಾಡಿದ್ದು ತುಂಬ ಚಿಕ್ಕ ತಪ್ಪು. ಆದರೆ ನಮ್ಮ ವಂಶ ಎಂತಹದ್ದು ಅಂತ ಹೇಳಿದ್ರೆ, ಸುನಿರ್ಮಲಂ ಕುಲಂ ಬ್ರಹ್ಮನ್ ಅಸ್ಮಿನ್ ಜಗತಿ ವಿಶ್ರುತಂ ಅಂತ. ನಮ್ಮ ವಂಶ ಜಗತ್ತಿನಲ್ಲಿಯೇ ಅತ್ಯಂತ ಪರಿಶುದ್ಧವಾದಂತಹ ವಂಶ, ಒಂದೇ ಒಂದು ಚಿಕ್ಕ ತಪ್ಪನ್ನು ಮಾಡದೇ ಇರುವಂಥ ವಂಶ ಅಂತ ಪ್ರಸಿದ್ಧ ಆಗಿದೆ. ಇಂತಹ ವಂಶದಲ್ಲಿ ಹುಟ್ಟಿದಂತಹ ನಾವು ಏನು ಮಾಡಬಾರ್ದು, ತಪ್ಪನ್ನು ಮಾಡಬಾರ್ದು. ತಪ್ಪನ್ನು ಮಾಡಿದರೆ ಅದು ನಮಗೆ ಕೆಟ್ಟ ಹೆಸರಲ್ಲ, ನಮಗೆ ಇಡೀ ವಂಶಕ್ಕೆ ಕೆಟ್ಟ ಹೆಸರು ಬರುತ್ತೆ. ಹಾಗಾಗಿ ನಾನೇ ಮಾಡಿದೆ, ನಮ್ಮ ವಂಶದ ಗೌರವವನ್ನು ನಾನು ಮುಂದೆ ಇಟ್ಟುಕೊಂಡು ನಿನಗೆ ಶಿಕ್ಷೆಯನ್ನು ಹೇಳಿದೆ ಹೊರತು ನಿನ್ನ ಮೇಲೆ ಯಾವುದೇ ರೀತಿಯಾದಂತಹ ಬೇಸರ, ಸಿಟ್ಟು, ದುಃಖ ಯಾವುದೂ ಕೂಡ ಇಲ್ಲ ಎಂಬುದಾಗಿ ತಿಳಿಸ್ತಾನೆ. ಇಷ್ಟು ಹೇಳಿದಾಗ ಮುಂದೆ ಹೇಳ್ತಾನೆ, ನೀನು ಏನು ಚಿಂತೆ ಮಾಡಬೇಡ, ಈಗಲೇ ನದಿ ಹತ್ತಿರ ಹೋಗು, ಬಾಹುದ ಎನ್ನುವಂಥ ನದಿ ಹತ್ತಿರ ಹೋಗು. ಅಲ್ಲಿ ವಿಶೇಷವಾಗಿ ಎಲ್ಲ ದೇವತೆಗಳಿಗೆ ಮತ್ತು ಋಷಿಗಳಿಗೆ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿ, ಅಲ್ಲಿ ವಿಶೇಷವಾಗಿ ಸ್ನಾನವನ್ನು ಮಾಡು, ಅವರು ಅನುಗ್ರಹ ಮಾಡುವಂತೆ ಪ್ರಾರ್ಥನೆ ಮಾಡು. ಆ ರೀತಿಯಾಗಿ ಮಾಡಿದಾಗ
ನಿನಗೇನಾಗುತ್ತೆ, ಒಳ್ಳೆಯ ಬುದ್ಧಿ ಬರುತ್ತೆ, ಇನ್ನು ಮುಂದೆ ನೀನೇ ಮಾಡೋದಿಲ್ಲ, ಯಾವುದೇ ಕೆಟ್ಟ ಕಾರ್ಯವನ್ನು ಮಾಡಲಿಕ್ಕೆ ಮನಸ್ಸು ನಿನಗೆ ಬರೋದಿಲ್ಲ ಅಂತ ಆ ರೀತಿ ಉಪದೇಶ ಮಾಡ್ತಾನೆ ಯಾವ ಶಂಖ. ಇದರಲ್ಲಿ ಮುಂದೆ ಅವ್ರು ಹೇಳ್ತಾ ಹೋಗ್ತಾನೆ ಯಾವ ದೊಡ್ಡ ದೊಡ್ಡ ತಪ್ಪುಗಳು ಅಂತ. ಬ್ರಹ್ಮಹತ್ಯ, ಸುರಾಪಾನಂ, ಸ್ಥೇಯಂ, ಗುರುವಂಗನಾಗಮನಂ ಅಂತ ವಿಶೇಷವಾಗಿ ಬ್ರಹ್ಮಹತ್ಯೆ ಅದು ಅತ್ಯಂತ ದೊಡ್ಡ ಪಾಪ. ಅದೇ ರೀತಿಗೆ ಸುರಾಪಾನ ಅಂದರೆ ಕಳ್ಳನ್ನು ಕುಡಿಯುವುದು, ಅದಾದ ಮೇಲೆ ಸ್ಥೇಯ ಅಂದರೆ ಕಳ್ಳತನ, ಹೀಗೆ ಇವೆಲ್ಲವೂ ಕೂಡ ದೊಡ್ಡ ದೊಡ್ಡ ಪಾಪ ಅಂತ ಕರೆಸ್ಕೊಳ್ತವೆ. ಹಾಗಾಗಿ ನಸ್ತೇ ಸದೃಶಂ ಬ್ರಹ್ಮನ್ ಮಹಾಪಾತಕಮಸ್ತ್ಯುತ ಅಂತ ಕಳ್ಳತನ ಮಾಡೋದಕ್ಕಿಂತ ಇನ್ನೊಂದು ದೊಡ್ಡ ಪಾಪ ಬೇರೆ ಯಾವುದೂ ಕೂಡ ಇಲ್ಲ. ಹಾಗಾಗಿ ಕಳ್ಳತನ ಎಂಬುದು ಬ್ರಹ್ಮಹತ್ಯೆಗೆ ಸಮಾನವಾದಂಥ ಇನ್ನೊಂದು ಪಾಪ. ಹಾಗಾಗಿ ನೀನು ಕಳ್ಳತನವನ್ನು ಸರ್ವಥಾ ಮಾಡಬಾರದು. ಹಾಗಾಗಿ ಏನು ಮಾಡಬೇಕು, ಕಳ್ಳತನವನ್ನು ಯಾರೇ ಮಾಡಲಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಯಾರೇ ಮಾಡಲಿ ಏನು ಮಾಡಬೇಕು, ಒಂದು ವೇಳೆ ಅವರು ಸರ್ವೇ ಕಾಮಕೃತೆ ಪಾಪೇ ಅಂತ ಒಂದು ವಿಶೇಷವನ್ನು ಹೇಳಿದ್ದಾರೆ. ಕಾಮಕೃತೆ ಅಂತ ಅಂದರೆ ಉದ್ದೇಶಪೂರ್ವಕವಾಗಿ ಅವರು ಕಳ್ಳತನವನ್ನು ಮಾಡಿದ್ದರೆ ಅವರಿಗೆ, ಅವರು ಬ್ರಾಹ್ಮಣರಾಗಿರಲಿ, ಶೂದ್ರರೇ ಆಗಿರಲಿ, ಕ್ಷತ್ರಿಯರೇ ಆಗಲಿ, ವೈಶ್ಯರೇ ಆಗಿರಲಿ, ಅವರಿಗೆ ಶಿಕ್ಷೆಯನ್ನು ಕೊಡಲೇಬೇಕು. ಹಾಗಾಗಿ ನಿನಗೆ ಶಿಕ್ಷೆಯಾಗಿದೆ ಎಂಬುದಾಗಿ ಅವನಿಗೆ ತಿಳಿಸ್ತಾನೆ. ಹೀಗೆ ಇಷ್ಟಾದ ಮೇಲೆ ಹೇಳ್ತಾನೆ, ಯಾವಾಗ ನಮ್ಮ ಪಾಪಕ್ಕೆ ಶಿಕ್ಷೆ ಎಂಬುದಾಗುತ್ತೋ ಆವಾಗ ಏನಾಗುತ್ತೆ, ನಮ್ಮ ಪಾಪ ಪರಿಹಾರ ಆಗುತ್ತೆ. ಅದರಿಂದಾಗಿ ನಾವೇನು ಮಾಡ್ತೇವೆ, ವಿಶೇಷವಾಗಿ ಪುಣ್ಯವನ್ನೇ ಸಂಪಾದನೆ ಮಾಡಿ ಸ್ವರ್ಗಕ್ಕೆ ಹೋಗ್ತೀವಿ ಹೊರತು ನಮಗೇನಾವು ಕೆಟ್ಟ ಲೋಕಗಳು ಅಲ್ಲಿ ಸಾಧ್ಯ ಇಲ್ಲ. ಹಾಗಾಗಿ ನೀನೇ ಮಾಡಿದ್ದೀಯಾ, ರಾಜನಿಂದಾಗಿ ಶಿಕ್ಷೆ ಪಡೆದಿದ್ದೀಯಾ, ಹಾಗಾಗಿ ನಿನ್ನ ದೇಹ ಏನಾಯಿತು, ಪವಿತ್ರ ಆಯಿತು. ನೀನೇನು ಮಾಡಿದ್ದೀಯ, ಈಗ ನದಿಯಲ್ಲಿ ಹೋಗಿ ಸ್ನಾನ ಮಾಡಿದ್ದೀಯಾ, ಹಾಗಾಗಿ ಏನಾಗುತ್ತೆ, ವಿಶೇಷವಾಗಿ ನಿನ್ನ ಉದ್ಧಾರ ಆಗುತ್ತೆ ಎಂಬುದಾಗಿ ಇಷ್ಟು ತಿಳಿಸ್ತಾನೆ. ಇಷ್ಟೆಲ್ಲ ಆಯಿತು. ಅವನು ನದಿಗೆ ಸ್ನಾನಕ್ಕೆ ಅಂತ ಹೋದ. ನದಿಗೆ ಸ್ನಾನಕ್ಕೆ ಹೋಗಿ ವಿಶೇಷವಾಗಿ ಅವನಿಗೆ ಈಗ ಏನಿಲ್ಲ, ಅಣ್ಣ ಹೇಳಿದ್ದೇನು, ನದಿಯಲ್ಲಿ ಹೋಗು, ದೇವ ಋಷಿಪಿತೃ ತರ್ಪಣಗಳನ್ನು ಕೊಡು ಅಂತ ತಿಳಿಸಿದ. ತರ್ಪಣ ಕೊಡಲಿಕ್ಕೆ ಏನು ಬೇಕು, ಕೈ ಬೇಕು, ಕೈಗಳೇ ಇಲ್ಲ. ಕೈಯಲ್ಲಿ ತರ್ಪಣ ಕೊಡೋದು ಹೇಗೆ? ಅವನಿಗೆ ಏನೋ ಪ್ರಯತ್ನ ಮಾಡ್ತಾನೆ, ಹಾಗೆ ಹೀಗೆ ಇಲ್ಲಿಂದ ಏನೇನೋ ಮಾಡಿ ಪ್ರಯತ್ನ ಮಾಡಿ ತರ್ಪಣ ಕೊಡಲಿಕ್ಕೆ ಶುರು ಮಾಡ್ತಾರೆ. ಆಶ್ಚರ್ಯ ಅಂತ ಹೇಳಿದ್ರೆ, ಯಾವಾಗ ಆ ರೀತಿ ಮಾಡಿ ಶುರು ಮಾಡಿದನೋ, ಪ್ರಾದುರಾಸ್ತಾಂತಸ್ಯ ಕರವು ಜಲಜ ಸನ್ನಿಭವು ಅಂತ ತರ್ಪಣ ಕೊಡಲಿಕ್ಕೆ ಯಾವ ಪ್ರಯತ್ನ ಮಾಡಲಿಕ್ಕೆ ಶುರು ಮಾಡಿದನೋ ತಕ್ಷಣದಲ್ಲಿ ಏನೇ ನದಿಯ ಸ್ನಾನದ ಪ್ರಭಾವದಿಂದಾಗಿ ಅವನಿಗೆ ವಾಪಸ್ ಮತ್ತೆ ಕೈಗಳು ಹುಟ್ಟಲಿಕ್ಕೆ ಶುರುವಾದವಂತೆ. ಕೈಗಳು ಸಂಪೂರ್ಣವಾಗಿ ಬಂದುಬಿಟ್ಟು ಅದಾದಮೇಲೆ ಏನಾಯಿತು, ಅವನಿಗೆ ವಿಶೇಷವಾಗಿ ಸದಸ್ಯ ವಿಸ್ಮಿತೋಭಾತು ದರ್ಶಯಾಮಾಸ ತೌಕರು ಅಂತ ಅವನಿಗೆ ತುಂಬ ಆಶ್ಚರ್ಯ ಆಗಿಬಿಡ್ತು. ಭಕ್ತಿಯಿಂದ ದೇವತೆಗಳಿಗೆ, ಋಷಿಗಳಿಗೆ, ಪಿತೃಗಳಿಗೆಲ್ಲ ತರ್ಪಣವನ್ನು ಕೊಟ್ಟ, ಎಲ್ಲ ಕಾರ್ಯಗಳನ್ನು ಕೂಡ ಮಾಡಿ ಮುಂದೆ ಏನಾಯಿತು, ಅವನು ದರ್ಶಯಾಮಾಸ ತೌಕರು. ಮೊದಲು ಬಂದಿದ್ದೆಲ್ಲಿ, ಅವನು ಅಣ್ಣನ ಹತ್ರ. ಅಣ್ಣ ನೋಡು ನನ್ನ ಕೈಗಳು ಬಂದುಬಿಡ್ತು ಅಂತ ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವನ ಹತ್ತಿರ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ. ಹೀಗೆ ಆಮೇಲೆ ಹೇಳ್ತಾನೆ, ತತಸ್ಥ ಒಬ್ಬರವಿ ಶಂಖ ತಪಸೀದಂ ಕೃತಮ್ಮಯ್ಯ ಅಂತ. ಹಾಗಾಗಿ ತಮ್ಮ ಅಂದರೆ ಶಂಖ ನೀನು ವಿಶೇಷವಾಗಿ ಇಷ್ಟೆಲ್ಲ ಆಗಿದೆ ನಿನಗೆ, ಇದರ ಹಿಂದೆ ಇರುವಂಥ ಶಕ್ತಿ ಏನು ಅಂತ ಹೇಳಿದರೆ ವಿಶೇಷವಾಗಿ ತಪಸೇದಂ ಕೃತಮ್ಮಯ್ಯ, ನಾನು ಮಾಡಿದಂತಹ ತಪಸ್ಸನ್ನು ನಿನಗೆ ನಾನು ಧಾರೆ ಎರೆದು ಮಾಡಿದ್ದೇನೆ, ಈ ಕೈಯನ್ನು ನಿನಗೆ ಬರುವಂತೆ ಮಾಡಿದ್ದೇನೆ. ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನು ಅಂತ ಹೇಳಿದರೆ, ಶಿಕ್ಷೆ ಅನುಭವಿಸುವಂತ ಹೇಳಿದ್ದು ಕೂಡ ಅವನೇ, ಮತ್ತೆ ಪುನಃ ಅದನ್ನು ವಾಪಸ್ ಪಡೆಯುವಂತ ಹೇಳಿದವನು ಕೂಡ ಅವನೇ ಆಗಿದ್ದಾನೆ. ಹಾಗಾಗಿ ತಪ್ಪು ಮಾಡಿದಾಗ ಕೈಯನ್ನು ಕತ್ತರಿಸಿದ್ದಕ್ಕೆ ಅಂತ ವಾಪಸ್ ಕೊಟ್ಟಿದ್ದ್ಯಾಕೆ, ಹಾಗೆ ಇಬ್ಬರು ಸುಮ್ಮನೆ ಇರ್ತಿತ್ತಲ್ಲ ಅಂತ ಹೇಳಿದ್ರೆ, ಮಾಡಿದ ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಶಿಕ್ಷೆಯಾಗಿ ಪಾಪವನ್ನು ಕಳೆದುಕೊಂಡಾಗ ಮತ್ತೆ ಅದಕ್ಕೆ ಪುಣ್ಯವೂ ಕೂಡ ಬಂದೇ ಬರುತ್ತೆ. ಅದನ್ನು ತಿಳಿಸಲಿಕ್ಕೋಸ್ಕರ ಕೈ ಕತ್ತರಿಸಿಕೊಂಡರು, ಅದಾದ ಮೇಲೆ ಮತ್ತೆ ಪುನಃ ಕೈ ವಾಪಸ್ ಬಂತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಅದೇ ಮಾತನ್ನು ಕೇಳ್ತಾನೆ, ಲಿಖಿತ ಕೇಳ್ತಾನೆ, ನನಗೆ ಈ ರೀತಿಯಾಗಿ ಯಾಕೆ ಮಾಡಿದಿ ಅಂತ. ನೀನೇನು ಹೇಳಿದಿ, ನನ್ನ ತಪಸ್ಸಿನ ಪ್ರಭಾವದಿಂದಾಗಿ ನಿನಗೆ ಕೈ ಬಂತು ಅಂತ. ನಿನಗೆ ಅಷ್ಟು ದೊಡ್ಡ ತಪಸ್ಸಿದ್ದರೆ ನನ್ನ ಪಾಪವನ್ನೇ ಪರಿಹಾರ ಮಾಡಿಬಿಡ್ಬೋದಾಗಿತ್ತು, ನನ್ನ ಕೈ ಕತ್ತರಿಸಿ ಆ ದುಃಖ ಅನುಭವಿಸಿ ಮತ್ತೆ ಯಾಕೆ ಕೈ ಬರುವಂತ ಮಾಡಿದೆ ಅಂತ ಹೇಳಿದ್ರೆ, ಅದಕ್ಕೆ ಶಂಕ ಹೇಳ್ತಾನೆ, ಪಾಪ ಪರಿಹಾರ ಮಾಡೋದು ಸಾಧ್ಯ ಇತ್ತು, ಅದೇನು ದೊಡ್ಡ ವಿಚಾರವೇ ಅಲ್ಲ ನನಗೆ. ಒಂದು ಹಣ್ಣು ಕದ್ದಿರುವಂಥ ಪಾಪ ಯಾವುದಕ್ಕೂ ಲೆಕ್ಕ ಅಲ್ಲ ನನ್ನ ತಪಸ್ಸಿನ ಮುಂದೆ, ಬೇಕಾದರೆ ಪರಿಹಾರ ಮಾಡ್ಬೋದಾಗಿತ್ತು. ಆದರೆ ರಾಜನಿಂದ ಶಿಕ್ಷೆ ಆದಾಗ ಮಾತ್ರ ಏನು ಆ ಪಾಪಕ್ಕೆ ನಿಜವಾದಂಥ ಪ್ರಾಯಶ್ಚಿತ್ತ ಎಂಬುದು ಆಗುತ್ತೆ ಅಂತ. ಯಾಕೆಂದರೆ ಶಿಕ್ಷೆ ಕೊಡಲಿಕ್ಕೆ ಅಧಿಕಾರ ಇರೋದು ಯಾರಿಗೆ, ರಾಜರಿಗೆ ಮಾತ್ರ. ಇವತ್ತು ಗನ್ನಿಟ್ಟುಕೊಂಡು ಇನ್ನೊಬ್ಬರು ಹೆದರಿಸಲಿಕ್ಕೆ ಅಥವಾ ಶೂಟ್ ಮಾಡಲಿಕ್ಕೆ ಅಧಿಕಾರ ಇರೋದು ಯಾರಿಗೆ, ಪೊಲೀಸರಿಗೆ ಮಾತ್ರ. ಅವರು ಶಿಕ್ಷೆ ಕೊಟ್ಟಾಗ ಮಾತ್ರ ಏನಾಗುತ್ತೆ, ಅದು ನಿಜವಾದ ಶಿಕ್ಷೆ ಆಗುತ್ತೆ. ಅದು ಬಿಟ್ಟು ಯಾರೊಬ್ಬರಿಗೆ 3 ತಿಂಗಳು ಜೈಲು ಶಿಕ್ಷೆ ಆಯಿತು, ತಾನೇ ತನ್ನ ಮನೆಯಲ್ಲಿ ಒಂದು ಜೈಲು ಥರ ಮಾಡಿಕೊಂಡು ಇದ್ದರೆ ಅದು ಶಿಕ್ಷೆ ಆಗುತ್ತಾ, ಲೆಕ್ಕಕ್ಕೆ ಬರುತ್ತಾ?
ಲೆಕ್ಕ ಬರೋಕ್ಕೆ ಬರೋದಿಲ್ಲ. ಜೈಲಿನ ಶಿಕ್ಷೆ ಅನುಭವಿಸಬೇಕು ಅಂತೇಳಿ ಸರ್ಕಾರದ ಜೈಲಿನಲ್ಲಿ ಹೋಗಿಯೇ ಅವನೇನು ಮಾಡಬೇಕು, ಅಷ್ಟು ತಿಂಗಳು ಇದ್ದುಕೊಂಡು ಶಿಕ್ಷೆ ಅನುಭವಿಸಿದಾಗ ಏನಾಗುತ್ತೆ, ಅವನಿಗೆ ಮಾಡಿದಂತಹ ದೋಷಕ್ಕೆ ಮುಂದೆ ಇನ್ನು ಮುಗೀತು, ಆರಾಮಾಗಿರ್ಬೋದು ಅಂತ ಮನೆಗೆ ವಾಪಸ್ ಕಳಿಸ್ತಾರೆ. ಹಾಗೆ ಪ್ರಾಯಶ್ಚಿತ್ತ ಅಂತ ಹೇಳಿದ್ರೆ ನೀವು ಮಾಡಿಕೊಂಡ್ರೆ ಅದು ಆಗೋದಿಲ್ಲ. ರಾಜನ ಕೈಯಿಂದ ಆದಾಗ ಮಾತ್ರ ಏನಾಗುತ್ತೆ, ಅದು ಪ್ರಾಯಶ್ಚಿತ್ತ ಅಂತ ಕರೆಸ್ಕೊಳ್ಳುತ್ತೆ. ಹಾಗಾಗಿ ನೀನೇ ಮಾಡಿದ್ದೀಯ, ನಾನು ನಿನ್ನನ್ನು ನೇರವಾಗಿ ಪಾಪ ಪರಿಹಾರ ಮಾಡಲಿಲ್ಲ, ಹೊರತು ರಾಜನ ಹತ್ರ ಕಳಿಸಿ ರಾಜನ ಮುಖಾಂತರವೇನೆ ನಿನ್ನ ಕೈಯನ್ನು ಕತ್ತರಿಸಿ ಅದರಿಂದಾಗಿ ನಿನ್ನ ಪಾಪವೂ ಪರಿಹಾರ ಆಯಿತು. ಅಷ್ಟು ಮಾತ್ರ ಅಲ್ಲ, ರಾಜ ತನ್ನ ಧರ್ಮವನ್ನು ಪರಿಪಾಲನೆ ಮಾಡಿದ್ರಿಂದಾಗಿ ರಾಜನಿಗೂ ಏನಾಯಿತು, ಸಚಪೂತೋ ನರಪತಿ ಅಂದರೆ ರಾಜನೂ ಕೂಡ ಏನಾಗ್ತಾನೆ, ಪವಿತ್ರನಾಗ್ತಾನೆ. ಯಾಕೆಂದರೆ ತನ್ನ ಕರ್ತವ್ಯವನ್ನು ತಾನು ಪರಿಪಾಲನೆ ಮಾಡಿದ್ದಾನೆ ಅಂತ. ಇದರಿಂದಾಗಿ ನಿನಗೂ ಪುಣ್ಯ ಬಂತು, ರಾಜನಿಗೂ ಪುಣ್ಯ ಬಂತು. ನಾನು ಒಂದು ವೇಳೆ ಪಾಪ ಪರಿಹಾರ ಮಾಡ್ಬೋದಾಗಿತ್ತು, ಮಾಡಿದರೆ ನಿನಗೆ ಮಾತ್ರ ಪುಣ್ಯ ಬರ್ತಾ ಇತ್ತು, ಆ ರಾಜನಿಗೆ ಪುಣ್ಯ ಬರ್ತಾ ಇರಲಿಲ್ಲ. ಹಾಗಾಗಿ ನಿನಗೂ ಪುಣ್ಯ ಬಂತು, ರಾಜನಿಗೂ ಪುಣ್ಯ ಬಂತು. ಹಾಗಾಗಿ ನಾನೇನು ಮಾಡಿದೆ, ಈ ರೀತಿಯಾದ ಕರ್ತವ್ಯವನ್ನು ಮಾಡಿದೆ ಎಂಬುದಾಗಿ ವಿಚಾರವನ್ನು ತಿಳಿಸ್ತಾರೆ. ಇಷ್ಟು ವಿಚಾರವನ್ನು ವೇದವ್ಯಾಸ ದೇವರು ಧರ್ಮರಾಜನಿಗೆ ಹೇಳ್ತಾರೆ. ಧರ್ಮರಾಜ ಸರಾಜ ಪಾಂಡವ ಶ್ರೇಷ್ಠೋ ವೈ ತ್ಯನ ಕರ್ಮಣ ಪ್ರಾಪ್ತವಾನ್ ಪರಮಾ ಸಿದ್ಧಿಂ ದಕ್ಷ ಪ್ರಾಚೇತಸೋಯತ ಎಂಬುದಾಗಿ ವಿಶೇಷವಾಗಿ ದಕ್ಷ ಪ್ರಜಾಪತಿ ಯಾವ ರೀತಿಯಾಗಿ ಒಳ್ಳೆಯ ಲೋಕಗಳನ್ನು ಪಡೆದಿದ್ನೋ ಹಿಂದೆ ತನ್ನ ಕರ್ತವ್ಯಗಳನ್ನು ಮಾಡಿ, ಅದೇ ರೀತಿಯಾಗಿ ಸುದ್ಯುಮ್ನ ಎನ್ನುವಂತಹ ರಾಜನು ಕೂಡ ತಾನೇ ಮಾಡಿದ ಆ ಜ್ಞಾನಿಗಳ ಕೈಯನ್ನು ಕತ್ತರಿಸುವ ಮೂಲಕ ತನ್ನ ಕರ್ತವ್ಯವನ್ನು ಅವನೇ ಮಾಡಿದ, ಪರಿಪಾಲನೆ ಮಾಡಿದ. ಹಾಗಾಗಿ ಅವನೇನಾಯಿತ, ಮುಂದೆ ಪ್ರಾಪ್ತವಾನ್ ಪರಮಾಂ ಸಿದ್ಧಿ, ವಿಶೇಷವಾಗಿ ಮುಂದೆ ಉತ್ತಮ ಲೋಕಗಳನ್ನು ಅವನು ಪಡೆದುಕೊಂಡ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟೆಲ್ಲ ಉತ್ತಮ ಲೋಕ ಪಡೆದುಕೊಂಡಿದ್ದು ಹೇಗೆ? ಅವನು ತಪಸ್ ಮಾಡಿನ ಅಲ್ಲ, ಕಾಡಿಗೆ ಹೋಗಿ ವಾನಪ್ರಸ್ಥ ಧರ್ಮ ಮಾಡಿನ ಅಲ್ಲ, ಮತ್ತು ಮಾಡಿ ಹೇಗೆ, ಒಬ್ಬ ಬ್ರಾಹ್ಮಣನ ಕೈಯನ್ನು ಕತ್ತರಿಸಿದ್ದರ ಪ್ರಭಾವವಾಗಿ ಅವನಿಗೇನು ಬಂತು, ಉತ್ತಮ ಲೋಕ ಪ್ರಾಪ್ತಿಯಾಯಿತು. ಅಂದರೆ ಇದರ ಹಿಂದಿನ ಮರ್ಮ ಏನು ಅಂತ ಹೇಳಿದ್ರೆ, ತಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಪರಿಪಾಲನೆ ಮಾಡಬೇಕು. ಅದೇ ಪರಮಾತ್ಮನ ನಿಜವಾದಂತಹ ಪೂಜೆ. ಕಪಿಲಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಕೇವಲ ಪರಮಾತ್ಮನ ಪೂಜೆಯನ್ನು ಯಾರು ಸಾಲಿಗ್ರಾಮ ಪ್ರತಿಮೆ ಅದು ಇದರಲ್ಲಿ ಮಾಡ್ತಾರೋ ಅವ್ರು ಏನು ಕರೆಸ್ಕೊಳ್ತಾರೆ, ಡಾಂಭಿಕ ಉಚ್ಯತೆ ಅಂತ ಹೇಳ್ತಾರೆ. ನಿಜವಾಗಿ ಕೂಡ ಒಬ್ಬನ ಡಾಂಭಿಕ ಅಂತ ಸುಮ್ಮನೆ ಆಟ ಅಷ್ಟೇ. ಅದು ನಿಜವಾಗಿಯೂ ಪರಮಾತ್ಮನ ಭಕ್ತ ಅಂತ ಹೇಳಿದ್ರೆ ಸಾಲಗ್ರಾಮ ಪೂಜೆ ಅದೆಲ್ಲವೂ ಕೂಡ ಏನು ಮೊದಲ ಹಂತ. ಅದನ್ನು ಮಾಡ್ತಾ 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 ಇಡೀ ಸಮಾಜದಲ್ಲಿ, ಪಶುಗಳಲ್ಲಿ, ಪ್ರಾಣಿಗಳಲ್ಲಿ, ಇಡೀ ಸಮಾಜದಲ್ಲಿ ಏನೇ ಪರಮಾತ್ಮನನ್ನು ಕಾಣ್ತಾ ಅದು ಅವರ ಸೇವೆಯನ್ನು ಮಾಡೋದೇ ದೀನದಲಿತರ ಸೇವೆಯನ್ನು ಮಾಡೋದು. ವಿಶೇಷವಾಗಿ ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ, ಗಿಡ ಮರಗಳಲ್ಲಿ, ಪರ್ವತಗಳಲ್ಲಿ ಎಲ್ಲ ಕಡೆ ಪರಮಾತ್ಮನ ಸನ್ನಿಧಾನವನ್ನು ಕಾಣುತ್ತಾ ಅದರ ಪೂಜೆಯನ್ನು ಮಾಡುವುದೇನೆ ನಿಜವಾಗಿಯೂ ಕೂಡ ಒಬ್ಬ ಯೋಗಿಯ ಧರ್ಮ. ಹಾಗಾಗಿ ಅದನ್ನು ಕೂಡ ಸುದ್ಯುಮ್ನ ರಾಜ ಏನು ಮಾಡಿದ, ನನ್ನ ಬ್ರಾಹ್ಮಣನ ಕೈ ಕತ್ತರಿಸ್ತಾ ಇದ್ದೇನೆ, ಅದು ಕೂಡ ಪರಮಾತ್ಮನ ಪೂಜೆಯೇ ಕ್ಷತ್ರಿಯನಿಗೆ. ನಾವ್ಯಾರು ಕತ್ತರಿಸಿದರೆ ನಾವು ಪಾಪ ಬರುತ್ತೆ, ಯಾಕಂದ್ರೆ ನಮಗೆ ಕತ್ತರಿಸಲಿಕ್ಕೆ ಅಧಿಕಾರ ಇಲ್ಲ. ಆದರೆ ಅವರಿಗೆ ಹಾಗಲ್ಲ. ಈಗ ಒಬ್ಬ ವ್ಯಕ್ತಿ ಜೈಲಿನಲ್ಲಿ ಇರ್ತಾರೆ, ಅವರಿಗೆ ಗಲ್ಲು ಶಿಕ್ಷೆ ಆಗುತ್ತೋ, ಒಬ್ಬ ನೇಣು ಹಾಕ್ಲಿಕ್ಕಂತ ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿ ನೇಣು ಹಾಕಿದರೆ ಪಾಪ ಬರುತ್ತಾ? ಪಾಪ ಬರೋದಿಲ್ಲ ಸರ್ವಥ. ಹೊರತವನಿಗೆ ಏನು ಕೊಡ್ತಾರೆ, ದುಡ್ಡು ಕೊಡ್ತಾರೆ. ಅದೇ ರೀತಿ ಪುಣ್ಯವು ಕೂಡ ಬರುತ್ತೆ. ಯಾಕೆಂದರೆ ಅವನೊಬ್ಬ ದೊಡ್ಡ ಅಪರಾಧಿಯಾಗಿರ್ತಾನೆ, ಅವನನ್ನು ಗಲ್ಲಿಗೆ ಹಾಕಿದ್ದರ ಪರಿಣಾಮವಾಗಿ ಅವನಿಗೆ ದುಡ್ಡು ಬರುತ್ತೆ, ಪುಣ್ಯವೂ ಬರುತ್ತೆ. ನಾವ್ಯಾರೋ ಹೋಗಿ ಹಾಕಿದರೆ ನಮಗೆ ಜೈಲು ಶಿಕ್ಷೆಯೂ ಆಗುತ್ತೆ, ಹೊರಗಡೆಯಿಂದಾಗಿ ಒಳಗಡೆಯಿಂದಾಗಿ ಒಬ್ಬ ವ್ಯಕ್ತಿಯನ್ನು ಕೊಂದಂತಹ ಪಾಪವೂ ಬರುತ್ತೆ. ಹಾಗಾಗಿ ಯಾರ್ಯಾರಿಗೆ ಪರಮಾತ್ಮ ಏನನ್ನು ವಿಧಾನ ಮಾಡಿದ್ದಾನೋ ಅದನ್ನು ಅವಶ್ಯವಾಗಿ ಮಾಡಲೇಬೇಕು. ಹಾಗಾಗಿ ಆ ಸುದ್ಯುಮ್ನ ಎನ್ನುವಂತಹ ರಾಜ ಆ ಕೈ ಕತ್ತರಿಸುವುದನ್ನು ಕೂಡ ಒಂದು ಪುಣ್ಯ ಕರ್ಮ ಎನ್ನುವಂಥ ರೀತಿಯಲ್ಲಿ ನೋಡಿಕೊಂಡು ತಾನು ಕೈಯನ್ನು ಕತ್ತರಿಸಿದ. ಹಾಗಾಗಿ ಏನಾಯಿತು, ಅವನಿಗೆ ಮುಂದೆ ವಿಶೇಷವಾದಂತಹ ಲೋಕಗಳು ಪ್ರಾಪ್ತಿಯಾಯಿತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಉಪದೇಶವನ್ನು ಮಾಡಿ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ. ಹಾಗಾಗಿ ಧರ್ಮರಾಜ ಲಿಖಿತ ಎನ್ನುವಂತಹ ವ್ಯಕ್ತಿಯನ್ನು ಮಾಡಿದ. ಕೇವಲ ಆ ಸುದ್ಯುಮ್ನ ಎನ್ನುವಂಥ ರಾಜ ಕೇವಲ ಕೈ ಕತ್ತರಿಸಿದ್ದಾಗ ಅವನಿಗೇನಾಯಿತು, ವಿಶೇಷ ಲೋಕಗಳಾಯಿತು. ನೀನು ಎಷ್ಟೋ ಜನರ ಸಂಹಾರ ಮಾಡಿದ್ದೀಯ. ಅವರೇನು ಲಿಖಿತ ಮಾಡಿದ್ದು ತುಂಬ ಸಣ್ಣ ತಪ್ಪು. ನೀನೇ ಮಾಡಿದ್ದೀಯಾ, ಆ ದುರ್ಯೋಧನಾದಿಗಳ ಸಂಹಾರಕ್ಕೆ ಕಾರಣನಾಗಿದ್ದೀಯಾ. ಆ ದುರ್ಯೋಧನಾದಿಗಳು ಮಾಡಿದಂತಹ ತಪ್ಪು ಹಣ್ಣು ಕಿತ್ತಂಥ ತಪ್ಪಿಗೆ ಸಮಾನವಂಥ ತಪ್ಪ. ಒಂದು ಹಣ್ಣಲ್ಲ, ಒಂದು ಪರಮ ಪತಿವ್ರತಿಯಾದಂತಹ ಹೆಣ್ಣು ಯಾರು, ದ್ರೌಪದಿ, ಅವಳನ್ನು ತುಂಬಿದ ಸಭೆಯಲ್ಲಿ ಎಳೆದುಕೊಂಡು ಬಂದು ಅವಳಿಗೆ ಅಪಮಾನ ಮಾಡೋಕ್ಕೆ ಪ್ರಯತ್ನ ಮಾಡಿದಂತಹ ದೊಡ್ಡ ದುಷ್ಟರು ಯಾರು, ಆ ದುರ್ಯೋಧನಾದಿಗಳು. ಹಾಗಾಗಿ ಅವಳ ಸಂಹಾರವನ್ನು ನೀನು ಮಾಡಿದ್ದೀಯಾ. ಅದರಿಂದ ನಿನಗೆ ಸುದ್ಯುಮ್ನನಿಗೆ ಯಾವ ರೀತಿಯಾದಂಥ ಪುಣ್ಯ ಬಂತೋ ಅದಕ್ಕಿಂತ 100 ಪಟ್ಟು ಹೆಚ್ಚು ಪುಣ್ಯವೇ ಬಂದಿದೆ ಹೊರತು
ಪಾಪ ಸರ್ವಥಾ ಬಂದಿಲ್ಲ. ಆ ಪುಣ್ಯ ಇನ್ನಷ್ಟು ಅಭಿವೃದ್ಧಿಯಾಗಬೇಕು ಅಂತ ನೀನೇ ಮಾಡಬೇಕು. ಮುಂದೆ ಅವರಿಂದ ದುಃಖಿತರಾದಂಥ ಎಲ್ಲ ಪ್ರಜೆಗಳನ್ನು ಕೂಡ ಚೆನ್ನಾಗಿ ಪರಿಪಾಲನೆ ಮಾಡಬೇಕು. ಆವಾಗ ಮಾತ್ರ ನಿನಗೆ ವಿಶೇಷವಾದಂಥ ಪುಣ್ಯ ಬರಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನೀನೇ ಮಾಡು, ರಾಜ್ಯವನ್ನೇ ರಕ್ಷಣೆ ಮಾಡು ಎಂಬುದಾಗಿ ವಿಶೇಷವಾಗಿ ಅವರಿಗೆ ಆಜ್ಞೆಯನ್ನು ಮಾಡ್ತಾರೆ ವೇದವ್ಯಾಸ ದೇವರು. ಇಷ್ಟಾದ ಮೇಲೆ ಮುಂದೆ ಅನೇಕ ರೀತಿಯಾದಂತಹ ಮಾತುಗಳನ್ನು ಹೇಳ್ತಾ ಹೋಗ್ತಾರೆ. ನಿನ್ನ ಅಣ್ಣ ತಮ್ಮಂದಿರು ಯಾವ ಪಾಂಡವರೆಲ್ಲರೂ ಕೂಡ ನಿನ್ನ ಮೇಲೆ ಅನೇಕ ರೀತಿಯಾದಂತಹ ಆಸೆಗಳನ್ನು ಇಟ್ಕೊಂಡಿದ್ದಾರೆ. ನಮ್ಮ ಅಣ್ಣ ರಾಜನಾದರೆ ಹಸ್ತಿನಾವತಿಯನ್ನು ಹಾಗೆ ಮಾಡೋಣ, ಹೀಗೆ ಮಾಡೋಣ, ಪ್ರಜೆಗಳನ್ನು ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ತುಂಬ ಆಸೆಗಳನ್ನು ಇಟ್ಕೊಂಡಿದ್ದಾರೆ. ಆ ಆಸೆ ಯಾವುದು ಕೂಡ ಸ್ವಾರ್ಥದ ಆಸೆಯಲ್ಲ, ಪ್ರಜೆಗಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಅಂತ ಪ್ರಜೆಗಳ ಮೇಲಿನ ಪ್ರೀತಿ ಅದು. ಹಾಗಾಗಿ ಅವರೆಲ್ಲರ ಆಸೆಯನ್ನು ಕೂಡ ನೀನು ನಿರಾಸೆ ಮಾಡಲಿಕ್ಕೆ ಸರ್ವಥಾ ನಿನಗೆ ಅಧಿಕಾರ ಇಲ್ಲ. ನೀನೇ ಮಾಡು, ಚೆನ್ನಾಗಿ ರಕ್ಷಣೆಯನ್ನು ಮಾಡು. ರಕ್ಷಣೆ ಮಾಡಿ ಪ್ರಸಾದಿ ಪೃಥಿವೀಂ ಪಾರ್ಥ ಯಯಾತಿರಿವ ನಾಹುಷಃ ಅಂತ ಹೇಳ್ತಾರೆ. ಅಂದರೆ ಯಾವ ರೀತಿಯಾಗಿ ನಹುಷ ಮಹಾರಾಜನ ಮಗನಾದಂಥ ಯಯಾತಿ ಎನ್ನುವಂತಹ ರಾಜ, ಆ ಯಯಾತಿ ರಾಜ ಯಾವ ರೀತಿಯಾಗಿ ಧರ್ಮದಿಂದಾಗಿ ಭೂಮಿಯನ್ನು ಆಳಿದನೋ ಅದೇ ರೀತಿಯಾಗಿ ನೀನು ಕೂಡ ಏನು ಮಾಡು, ಎಲ್ಲ ರೀತಿಯ ಧರ್ಮದಿಂದಾಗಿ ರಾಜ್ಯಭಾರವನ್ನು ಮಾಡಿ ವಿಶೇಷವಾಗಿ ಸುಖವನ್ನು ಅನುಭವಿಸು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದಕ್ಕೆ ವೇದವ್ಯಾಸದೇವರು ಒಂದು ಮಾತನ್ನು ಹೇಳ್ತಾರೆ. ನಿನಗೆ ಆಸೆ ಏನಿದೆ? ವಾನಪ್ರಸ್ಥಕ್ಕೆ ಹೋಗಬೇಕಂತೂ ತುಂಬ ನಿನಗೆ ಬಯಕೆ ಇದ್ದ ರೀತಿಯಾಗಿದೆ. ಹಾಗೆ ನೀನೇ ಮಾಡು, ಚೆನ್ನಾಗಿ ರಾಜ್ಯಭಾರ ಮಾಡು. ರಾಜ್ಯಭಾರ ಎಲ್ಲ ಮಾಡಿ ಮುಗಿದ ಮೇಲೆ ಅವಶ್ಯವಾಗಿ ನಾನೇ ನಿನ್ನನ್ನು ಹೋಗಿ ಕಾಡಿಗೆ ಬಿಟ್ಟು ಬರ್ತೇನೆ. ಏನೂ ಚಿಂತೆ ಮಾಡಬೇಡ, ವಾನಪ್ರಸ್ಥಕ್ಕೆ ನೀನು ಹೋಗೇ ಹೋಗ್ತೀಯ. ಅದಕ್ಕೆ ಸಮಯ ಇದಲ್ಲ, ಮುಂದೆ ಅದಕ್ಕೆ ಸಮಯ ಇದೆ, ಆವಾಗ ನೀನು ಹೋಗಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹಾಗೆ ನೀನು ಮುಂದೆ ಸರ್ವಮೇಧ ಅಶ್ವಮೇಧಾಭ್ಯಾಮ್ ಯಜಸ್ಸ ಕುರುನಂದನ ಅಂತ ಸರ್ವಮೇಧ ಅಶ್ವಮೇಧ ಎನ್ನುವಂಥ ವಿಶೇಷ ಯಾಗಗಳನ್ನು ಮಾಡು. ಅದೇ ರೀತಿಯಾಗಿ ಅನೇಕ ರೀತಿಯಿಂದ ಬ್ರಾಹ್ಮಣರನ್ನು ಕರೆ, ಅವರಿಗೆ ವಿಶೇಷವಾದ ದಾನ ಧರ್ಮಗಳನ್ನು ಮಾಡು. ಶತ್ರುಗಳ ಜೊತೆಗೆ ಯುದ್ಧವನ್ನು ಮಾಡು. ಹಾಗಾಗಿ ಇದೇ ರಾಜನ ಧರ್ಮ ಎಂಬುದಾಗಿ ಹೇಳ್ತಾ ಇದೆ. ಹಾಗಾಗಿ ಯಾವತ್ತೂ ಕೂಡ ಒಬ್ಬ ಅಪರಾಧಿಗೆ ಶಿಕ್ಷೆಯನ್ನು ಕೊಡಬೇಕಾದ್ರೆ ಒಂದು ದೇಶ ನೋಡಬೇಕು ಅಂತೆ, ಎಲ್ಲಿ ಕೊಡ್ತಾ ಇದ್ದೀವಿ, ಅದೇ ರೀತಿ ಕಾಲ ಯಾವುದು, ಇದನ್ನು ನೋಡಬೇಕು. ಅದೇ ರೀತಿಯಾಗಿ ಮುಂದೆ ರಾಜ್ಯದಲ್ಲಿ ನೀನೇ ಮಾಡು, ಅಪರಾಧಿಗಳಿಗೆ ಸರಿಯಾದ ಶಿಕ್ಷೆಯನ್ನು ಕೊಡು. ಒಬ್ಬ ಅಪರಾಧಿಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟರೆ ಏನಾಗುತ್ತೆ, ಆ ಪುಣ್ಯವು ಕೂಡ ರಾಜನಿಗೆ ಬರುತ್ತೆ. ನಾವು ಕೇಳಿದೆವು ಆ ಸುದ್ದಿಮ್ನ ರಾಜನ ಕತೆ. ಅವನು ಅಪರಾಧ ಮಾಡಿದ್ದ, ಹಾಗಾಗಿ ಅವನ ಕೈಯಿಂದ ಕತ್ತರಿಸಿದ. ಹಾಗಾಗಿ ದೇಶಕಾಲ ಪ್ರತೀಕ್ಷೀಯೋ ದಸ್ಯೋ ದರ್ಶಯತೆ ನೃಪ. ದಸ್ಯೋ ಅಂತ ಹೇಳಿದ್ರೆ ಕಳ್ಳ ಅಂತ. ಕಳ್ಳನಿಗೆ ಯಾರು ಶಿಕ್ಷೆಯನ್ನು ಕೊಡ್ತಾನೋ ಆ ರಾಜನಿಗೂ ಕೂಡ ಏನಿದೆ, ವಿಶೇಷವಾದ ಪುಣ್ಯ ಇದೆ. ಹಾಗಾಗಿ ಅದನ್ನು ಮಾಡು. ಅದಾದ ಮೇಲೆ ಟ್ಯಾಕ್ಸ್ ಯಾವ ರೀತಿ ವಸೂಲಿ ಮಾಡಬೇಕು ಅಂತ ವೇದವ್ಯಾಸದೇವರು ಹೇಳ್ತಾ ಇದ್ದಾರೆ. ಆದಾಯ ಬಲಿಷಡ್ ಭಾಗಂ ಯೋ ರಾಷ್ಟ್ರಂ ನಾಭಿರಕ್ಷತಿ ಪ್ರತಿಗೃಹಾದಿ ತತ್ಪಾವಂ ಚತುರ್ಥಾಂಶನ ಪಾರ್ಥಿವ ಅಂತ. ಒಬ್ಬ ರಾಜ ಏನು ಮಾಡಬೇಕು, ವಿಶೇಷವಾಗಿ ತನ್ನ ಪ್ರಜೆಗಳಿಂದಾಗಿ ಟ್ಯಾಕ್ಸನ್ನು ವಸೂಲಿ ಮಾಡಲೇಬೇಕು. ವಿಶೇಷ ಎಷ್ಟು ಮಾಡಬೇಕು ಅಂತ ಹೇಳ್ತಾರೆ. ಆದಾಯ ಬಲಿ ಷಡ್ಭಾಗಂ ಅಂತ ಅಂದರೆ ಒಂದು ವಿಶೇಷವಾಗಿ ಇವತ್ತು ನಾವು ನೋಡೋಕ್ಕಾದ್ರೆ ಒಬ್ಬ ವ್ಯಕ್ತಿಗೆ ಒಂದು ತಿಂಗಳಿಗೆ 1 ಲಕ್ಷ ಅಂತ ಸಂಬಳ ಬಂದರೆ ಅದರಲ್ಲಿ 1/6 ಭಾಗವನ್ನು ಅಂದರೆ ಸುಮಾರು 16,500 ರೂಪಾಯಿಗಳನ್ನು ಏನಂತ ಮಾಡಬೇಕು, ಟ್ಯಾಕ್ಸ್ ಅಂತ ನಾವು ವಸೂಲಿ ಮಾಡಬೇಕು ರಾಜನಾದಂಥವನು ಅಂತ. ಹಾಗಾಗಿ 1/6 ಅಂಶವನ್ನು ತಾನೇ ಮಾಡಬೇಕು, ಟ್ಯಾಕ್ಸ್ ಅಂತ ಸ್ವೀಕಾರ ಮಾಡಲೇಬೇಕು. ವಿಶೇಷ ಅದನ್ನೇ ಮಾಡಬೇಕು, ಪ್ರತಿಗೃಹಾದಿ ತತ್ಪಾಂ ಚತುರ್ಥಾಂಶನ ಪಾರ್ಥಿವ ಅಂತ. ಆ ಟ್ಯಾಕ್ಸ್ ಅಂತ ಏನನ್ನು ಸ್ವೀಕಾರ ಮಾಡಿದ್ದಾರೋ ಆ ಎಲ್ಲ ಹಣವನ್ನು ಕೂಡ ಏನು ಮಾಡಬೇಕು, ರಾಜ್ಯದ ರಕ್ಷಣೆಗೋಸ್ಕರ ಅಂತಲೇ ಯೂಸ್ ಮಾಡ್ಕೊಳ್ಬೇಕು. ಆ ರೀತಿಯಾಗಿ ಮಾಡದೇ ಹೋದರೆ ಏನಾಗುತ್ತೆ ಅಂತ ಹೇಳಿದರೆ ಚತುರ್ಥಾಂಶೇನ ಪಾರ್ಥಿವ ಅಂತ. ಅಂದರೆ 1/6 ಭಾಗವನ್ನು ಟ್ಯಾಕ್ಸ್ ಅಂತ ವಸೂಲಿ ಮಾಡಬೇಕು, ಅದನ್ನು ಯೂಸ್ ಮಾಡಬೇಕು. ಮಾಡದೇ ಹೋದರೆ ಯಾವ ವ್ಯಕ್ತಿ ಹತ್ತಿರ ಆ ರಾಜ ಟ್ಯಾಕ್ಸನ್ನು ಕಟ್ಟಿಸ್ಕೊಂಡಿರ್ತಾನೋ ಅವನು ಮಾಡಿದಂತಹ ಪಾಪದಲ್ಲಿ ಇವನಿಗೆ ಎಷ್ಟು ಪಾಲು ಬರುತ್ತೆ, 25% ಭಾಗ ಏನು ಬರುತ್ತೆ ಅಂತೆ, ರಾಜನಿಗೆ ಬರುತ್ತೆ ಅಂತೆ. ನಾವಿವತ್ತು ಕೇಳ್ತೇವೆ, ಬಾಡಿಗೆ ಮನೆಯಲ್ಲಿ ನಾವು ಏನು ಸತ್ಕರ್ಮ ಮಾಡ್ತೀವೋ ಅದರ 25% ಪುಣ್ಯ ಯಾರಿಗೆ ಹೋಗುತ್ತೆ, ಮನೆಯ ಓನರ್ಗೆ ಹೋಗುತ್ತೆ ಅಂತ. ಯಾಕೆಂದರೆ ಭೂಮಿಶಃ ಫಲಮಷ್ಟುತೆ ಅಂತ. ಆ ಭೂಮಿಗೆ ಒಡೆಯ ಯಾರಿರ್ತಾನೆ, ಓನರ್ ಇರ್ತಾನೆ, ಹಾಗಾಗಿ ಅವನಿಗೆ ಹೋಗುತ್ತೆ ಅಂತ. ಹಾಗೆ ಟ್ಯಾಕ್ಸ್ ತೆಗೆದುಕೊಳ್ಳೋದು, ಆದರೆ ಅದನ್ನು ಸರಿಯಾಗಿ ಯೂಸ್ ಮಾಡದೆ ಹೋದರೆ ಏನಾಗುತ್ತೆ, ಆ ಯಾರ ಹತ್ರ ಟ್ಯಾಕ್ಸ್ ವಸೂಲಿ ಮಾಡಿರ್ತೀವೋ ಅವನ 25% ಪಾಪ ನಮಗೆ ಬರುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿ ರಾಜನಾದಂಥವನು ಎಚ್ಚರಿಕೆಯಿಂದಾಗಿ ಆ ಕರದ ಹಣವನ್ನು ಟ್ಯಾಕ್ಸನ್ನು ವಸೂಲಿ ಕೂಡ ಮಾಡಲೇಬೇಕು, ಅದನ್ನು ಸರಿಯಾಗಿ ವಿನಿಯೋಗ ಕೂಡ ಮಾಡಿಕೊಳ್ಳೇಬೇಕು. ಹಾಗಾಗಿ ಧರ್ಮಶಾಸ್ತ್ರಗಳ ಬಗ್ಗೆ ವಿಶೇಷವಾದ ಧ್ಯಾನ ನಿನಗಿದೆ. ನಾನೇನು ಹೇಳಬೇಕಾಗಿಲ್ಲ, ಆದರೂ ಕೂಡ ಹೇಳುವಂತಹ ಅನಿವಾರ್ಯ ಪ್ರಸಂಗ ಬಂದಿದೆ. ಹಾಗಾಗಿ ನಾನು ನಿನಗೆ ಹೇಳ್ತಾ ಇದ್ದೇನೆ. ಹಾಗಾಗಿ
ನೀನೇ ಮಾಡು, ಚೆನ್ನಾಗಿ ರಾಜ್ಯಭಾರವನ್ನು ಮಾಡು. ವಿಶೇಷವಾಗಿ ಕಾಮಕ್ರೋಧಾನ್ ಅನಾದೃತ್ಯ, ಕಾಮ ಕ್ರೋಧ ಎಲ್ಲವನ್ನು ಕೂಡ ಬಿಟ್ಟುಬಿಡು. ಅದೇ ರೀತಿಯಾಗಿ ಪಿತೇವ ಸಮದರ್ಶನ, ಒಬ್ಬ ತಂದೆ ತನ್ನ ಮಕ್ಕಳನ್ನು ಎಲ್ಲರನ್ನೂ ಒಂದೇ ರೀತಿ ನೋಡ್ತಾನೆ, ಹಾಗೆ ನೀನು ಕೂಡ ಪ್ರಜೆಗಳನ್ನು ಒಂದೇ ರೀತಿ ನೋಡು. ಹಾಗಾಗಿ ಒಂದು ವೇಳೆ ದೈವೇನ ಅಪಹತೋ ರಾಜ ಕರ್ಮಕಾಲೇ ಮಹಾದ್ಯುತೆ ಅಂತ ವಿಶೇಷವಾಗಿ ಎಲ್ಲ ಸಂದರ್ಭಗಳಲ್ಲೂ ಕೂಡ ನಿನ್ನ ಪ್ರಧಾನ ದೃಷ್ಟಿ ಏನು, ಯಾವುದೇ ನನ್ನ ಒಂದು ಹೆಜ್ಜೆಯಿಂದಲೂ ಕೂಡ ಪ್ರಜೆಗಳಿಗೆ ಸ್ವಲ್ಪ ಕೂಡ ನೋವಾಗಬಾರದು, ಅದೇ ರಾಜನ ಪ್ರಧಾನ ಗುರಿಯಾಗಿರಬೇಕು. ಅದೇ ರೀತಿಯಾಗಿ ಪ್ರಜೆಗಳಿಗೆ ಯಾವತ್ತೂ ಕೂಡ ದುಃಖ ಆಗೋ ರೀತಿ ಮಾಡಬೇಡ. ಅದೇ ರೀತಿಯಾಗಿ ಯಾವತ್ತೂ ಕೂಡ ಪಾಪೈ ಸಹ ನಸಂದಧ್ಯಾತ್, ಪಾಪಿಷ್ಠರ ಜೊತೆಗೆ ಸೇರಬೇಡ. ಹೀಗೆ ಅನೇಕ ರೀತಿಯಂಥ ಉಪಚಾರಗಳನ್ನು ಮಾಡ್ತಾನೆ. ಅದಾದ ಮೇಲೆ ಶೂರಾಶ್ಚ ಆರ್ಯಾಶ್ಚ ಸತ್ಕಾರ್ಯ ಯುದ್ಧಾಂಸಶ್ಚ ಯುಧಿಷ್ಠಿರ ಅಂತ ಮಹಾಪರಾಕ್ರಮಿಗಳಾದಂಥವರನ್ನು, ಅದೇ ರೀತಿಯಾಗಿ ತಪಸ್ವಿಗಳನ್ನು ಮತ್ತು ಯುದ್ಧಾಂಸರನ್ನು ವಿಶೇಷವಾಗಿ ಏನು ಮಾಡಬೇಕು, ನೀನು ಅವರಿಗೆ ವಿಶೇಷ ಸತ್ಕಾರವನ್ನು ಮಾಡಬೇಕು. ಅದಾದ ಮೇಲೆ ಗೋಮಿನೋ ಧನೇನಶ್ಚೈವ ಪರಿಪಾಲ್ಯ ವಿಶೇಷತಃ ಅಂತ, ಯಾರ ಹತ್ರ ಜಾಸ್ತಿ ಸಂಪತ್ತಿರುತ್ತೋ ಅವರ ಜೊತೆಗೆ ನೀನು ಜಾಸ್ತಿ ಏನು ಮಾಡಬೇಕು, ಅವರನ್ನು ರಕ್ಷಣೆ ಮಾಡ್ಕೊಳ್ಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ ಅವರಿಂದಾಗಿ ರಾಜ್ಯ ಮುನ್ನಡೀತಾ ಇರುತ್ತೆ. ಹಾಗಾಗಿ ಗೋಮಿಗಳು ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ದೊಡ್ಡ ಸಂಪತ್ತು ಅಂತ ಹೇಳಿದ್ರೆ ಗೋ ಸಂಪತ್ತು. ಯಾರಲ್ಲಿ ವಿಶೇಷವಾದಂತಹ ಗೋ ಸಂಪತ್ತು ಇರುತ್ತೋ, ಯಾರಲ್ಲಿ ವಿಶೇಷವಾಗಿ ದುಡ್ಡು ಇರುತ್ತೋ ಅಂಥವ್ರನ್ನು ವಿಶೇಷವಾಗಿ ನೀವು ರಕ್ಷಣೆ ಮಾಡಬೇಕು. ಇವತ್ತು ನಾವೆಲ್ಲ ನೋಡ್ತೇವೆ, ದೊಡ್ಡ ದೊಡ್ಡ ಶ್ರೀಮಂತರಿಗೆ ಭಾರಿ ಇದು ಸಿಗ್ತಾ ಇರುತ್ತೆ. ಅದು ಒಂದು ರೀತಿ ಈ ಹಿಂದೆ ನೋಡಿದರೆ ಸರಿ ಅಂತಲೇ ಅನಿಸುತ್ತೆ. ಯಾಕೆಂದರೆ ಅವರಿಂದಾಗಿ ದೇಶ ಸ್ವಲ್ಪ ಹೆಚ್ಚು ಎಕನಾಮಿಸ್ಟ್ ಆಗಿ ಪವರ್ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಅವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ. ಹೀಗೆ ಎಲ್ಲವನ್ನು ಕೂಡ ಮಾಡಬೇಕು. ಅದಾದ ಮೇಲೆ ಸರಿಯಾಗಿ ಚೆನ್ನಾಗಿ ಅಧ್ಯಯನ ಮಾಡಿರಬೇಕು. ತರ್ಕಶಾಸ್ತ್ರ, ಧರ್ಮಶಾಸ್ತ್ರ ಎಲ್ಲವನ್ನೂ ಚೆನ್ನಾಗಿ ಅಧ್ಯಯನ ಮಾಡಿರಬೇಕು. ದಂಡಶಾಸ್ತ್ರ ಅಂತಿದೆ, ಯಾರ್ಯಾರಿಗೆ ಯಾವ ರೀತಿಯ ಶಿಕ್ಷೆಯನ್ನು ಕೊಡಬೇಕು, ಗರ್ಭಿಣಿಗೆ ಯಾವ ರೀತಿ ಶಿಕ್ಷೆ, ಚಿಕ್ಕ ಮಕ್ಕಳಿಗೆ ಯಾವ ರೀತಿ ಶಿಕ್ಷೆ, ವೃದ್ಧರಿಗೆ ಯಾವ ರೀತಿಯ ಶಿಕ್ಷೆ, ಎಲ್ಲವನ್ನು ಕೂಡ ಪುರಾಣಗಳು ಹೇಳಿದ್ದಾವೆ. ಅದನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಅಷ್ಟಾದ ಮೇಲೆ ವಿಶೇಷವಾಗಿ ಎಲ್ಲ ಶಾಸ್ತ್ರಗಳನ್ನು ಕೂಡ ತಾನೇ ಅಧ್ಯಯನ ಮಾಡಿರಬೇಕು. ತನಗೆಷ್ಟು ಅಧ್ಯಯನ ಮಾಡಲಿಕ್ಕೆ ಆಗದೇ ಹೋದರೆ ಅಧ್ಯಯನವನ್ನು ಚೆನ್ನಾಗಿ ಮಾಡಿದಂತಹ ಯೋಗ್ಯ ಪಂಡಿತರನ್ನು ಯುದ್ಧಾಂಸನ ಹತ್ತಿರದಲ್ಲಿ ಇಟ್ಟುಕೊಂಡು ಅವರ ಮೂಲಕ ಧರ್ಮಾಧರ್ಮಗಳ ನಿರ್ಣಯವನ್ನು ಮಾಡಬೇಕು. ಯಾವತ್ತೂ ಕೂಡ ಅಹಂಕಾರವನ್ನು ಪಡಬಾರದು ಎಂಬುದಾಗಿ ಅನೇಕ ರೀತಿಯಂತಹ ಉಪದೇಶಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ರೀತಿಯಾಗಿ ಪ್ರಾಮಾಣಿಕವಾಗಿ ರಾಜ್ಯಭಾರ ಮಾಡಿದಾಗ ಮಾತ್ರ ಏನಾಗುತ್ತೆ, ಮಳೆ ಬೆಳೆ ಚೆನ್ನಾಗಾಗುತ್ತೆ. ಇಲ್ಲದೆ ಹೋದರೆ ಏನಾಗುತ್ತೆ, ಅತಿವೃಷ್ಟಿ ಅನಾವೃಷ್ಟಿ ದೈವೇನ ಅಪಹತೇಂದ್ರಪೆ ತಸ್ಕರೈಶ್ಚಾಪಿ ಹನ್ಯಂತೆ ಸರ್ವಂ ತತ್ ರಾಜ ಕಿಲಿಬಿಷಂ. ರಾಜನೇ ಪಾಪಿಷ್ಠನಾಗಿ ಬಿಟ್ಟರೆ ಏನಾಗುತ್ತೆ, ಅತಿವೃಷ್ಟಿ ಆಗುತ್ತೆ, ಅನಾವೃಷ್ಟಿ ಆಗುತ್ತೆ, ಎಲ್ಲ ಸಂಪತ್ತನ್ನು ಕೂಡ ಶತ್ರುಗಳು ಅಪಹಾರ ಮಾಡಿಬಿಡ್ತಾರೆ. ಯಾಕಂತೇಳಿದ್ರೆ ರಾಜ ಕಾಲಸ್ಯ ಕಾರಣಂ, ರಾಜ ಧಾರ್ಮಿಕನಾಗಿದ್ದರೆ ಏನಾಗುತ್ತೆ, ರಾಜ್ಯವು ಕೂಡ ಧರ್ಮಿಷ್ಠವಾಗಿ ಇರುತ್ತೆ. ಇಲ್ಲದೆ ಹೋದರೆ ರಾಜ್ಯದಲ್ಲಿ ಅಧರ್ಮ ಎಂಬುದು ತಾಂಡವವಾಡಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ರಾಜನಾದಂಥವನು ಚೆನ್ನಾಗಿರಬೇಕು. ಆ ಮೂಲಕ ಸುಮಂತ್ರಿತೆ ಸುನೀತೆ ಚ ವಿಧಿವಚ್ಚೋಪಪಾದಿತೆ ಅಂತ ತನ್ನ ಪ್ರತಿಯೊಂದು ಹೆಜ್ಜೆಯು ಕೂಡ ಧರ್ಮ ಭೂಯಿಷ್ಠವಾಗಿರಬೇಕು. ಇದರಿಂದಾಗಿ ಏನಾಗುತ್ತೆ, ಒಳ್ಳೆಯ ಮಳೆ ಬೆಳೆಯಲು ಕೂಡ ಆಗಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ರಾಜನಾದಂಥವನು ಚೆನ್ನಾಗಿರಬೇಕು. ಈ ಸಂದರ್ಭದಲ್ಲಿ ವಿಶೇಷವಾಗಿ ವೇದವ್ಯಾಸದಲ್ಲಿ ಇನ್ನೊಂದು ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ. ವಿಶೇಷವಾಗಿ ಹಯಗ್ರೀವ ಎನ್ನುವಂಥ ಒಬ್ಬ ದೊಡ್ಡ ರಾಜರ್ಷಿ ಇದ್ದ. ಅಂದರೆ ಈ ಕಡೆ ರಾಜನು ಹೌದು, ಈ ಕಡೆ ಋಷಿ ಧರ್ಮವನ್ನು ಪಾಲನೆ ಮಾಡ್ತಾ ಅಂತಹ ವ್ಯಕ್ತಿ ರಾಜರ್ಷಿ ಅಂತ. ಒಂದು ದಿವಸ ಆ ರಾಜರ್ಷಿಯಾದಂತಹ ಯಾವ ಹಯಗ್ರೀವ ಎನ್ನುವಂತಹ ರಾಜ ಯುದ್ಧ ಮಾಡ್ತಾ ಇರ್ತಾನೆ. ಯುದ್ಧ ಮಾಡಬೇಕಾದ್ರೆ ಅವನಿಗೆ ಅಷ್ಟು ಸಪೋರ್ಟಿಗೆ ಯಾರು ಬರೋದಿಲ್ಲ. ಶತ್ರುಗಳ ಸಂಖ್ಯೆ ಜಾಸ್ತಿ ಇರುತ್ತೆ, ಇವನ ಸೈನಿಕರ ಸಂಖ್ಯೆ ಕಡಿಮೆ ಇರುತ್ತೆ. ಕೊನೆಗೆ ಯುದ್ಧ ಮಾಡ್ತಾ 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 ಕೊನೆಗೆ ಏನಾಗ್ಬಿಡ್ತಾನೆ, ತಾನೇ ಸತ್ತು ಹೋಗಿಬಿಡ್ತಾನೆ. ಯುದ್ಧದಲ್ಲಿ ಸತ್ತು ಹೋಗಿಬಿಡ್ತಾನೆ. ಸತ್ತು ಹೋದಾಗ ಏನಾಯಿತು, ನಿರ್ಜಿತಸ್ಯ ಯುಧಿಷ್ಠಿರ ಅಸಹಾಯಸ್ಯ ಧೀರಸ್ಯ ಅಂತ ಅವನಿಗೇನಾಯಿತು, ಮುಂದೆ ವೀರಸ್ವರ್ಗ ಆಯಿತು ಅಂತ. ಇಲ್ಲಿ ನೋಡಿದರೆ ಮೇಲ್ನೋಟಕ್ಕೆ ಏನರ್ಥ ಆಗುತ್ತೆ, ತನ್ನ ಪ್ರಜೆಗಳನ್ನು ತಾನು ರಕ್ಷಣೆ ಮಾಡಲೇ ಇಲ್ಲ, ತಾನೇ ಸತ್ತು ಹೋಗಿಬಿಟ್ಟ, ಹಾಗೆ ಪಾಪ ಬರ್ತಾ ಅಂತ ಅನಿಸುತ್ತೆ. ಅದು ಹೇಳ್ತಾ ಇದ್ದಾರೆ, ಅವನು ತನ್ನ ಎಷ್ಟು ಶಕ್ತಿ ಇತ್ತೋ ಎಲ್ಲ ಶಕ್ತಿಯನ್ನು ಕೂಡ ವಿನಿಯೋಗಿಸಿ ಮಾಡಿದ, ಯುದ್ಧ ಮಾಡಿದ. ಆದರೆ ಶತ್ರುಗಳ ಸಂಖ್ಯೆ ಜಾಸ್ತಿ ಇತ್ತು. ಹಾಗಾಗಿ ಅನಿವಾರ್ಯವಾಗಿ ಅವನೇನಾದ, ಯುದ್ಧದಲ್ಲಿ ಸತ್ತು ಹೋಗಿಬಿಟ್ಟ. ಹಾಗಾಗಿ ಅವನಿಗೆ ವಾಸ್ತವಿಕವಾಗಿ ಪರಾಕ್ರಮ ಕಡಿಮೆ ಇತ್ತು ಅಂತೆ ಆ ಹಯಗ್ರೀವ ಎನ್ನುವಂಥ ರಾಜನಿಗೆ. ಆದರೆ ಅವನು ತನ್ನ ಶಕ್ತಿ ಮೀರಿ ಅನೇಕ ದುಷ್ಟರನ್ನು ಸಂಹಾರ ಮಾಡಿಬಿಟ್ಟಿದ್ದ ಅದಾಗಲೇ ಯುದ್ಧದಲ್ಲಿ. ಹಾಗಾಗಿ ಅವನಿಗೇನಾಯಿತು, ಕೀರ್ತಿಯೇ ಜಾಸ್ತಿ ಬಂತು ಅಂತೆ. ಅಷ್ಟು ಶಕ್ತಿ ಇಲ್ಲದೆ ಹೋದರೂ ಕೂಡ ಏನು ಮಾಡಿದ, ಅವನು ಅನೇಕರನ್ನು ಸಂಹಾರ ಮಾಡಿದ. ಹಾಗಾಗಿ ಅವನಿಗೆ ಲೋಕದಲ್ಲಿಯೂ ಕೀರ್ತಿ ಬಂತು, ಮುಂದೆ ಸ್ವರ್ಗದಲ್ಲಿಯೂ ಕೂಡ ಒಳ್ಳೆಯ ಸ್ಥಾನ ಪ್ರಾಪ್ತಿಯಾಯಿತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ತಮ್ಮ ಪಾಲಿನ ಕರ್ತವ್ಯವನ್ನು ಯಾರು ವಿಶೇಷವಾಗಿ ಮಾಡ್ತಾರೋ ಅವನಿಗೇನೆ ಸ್ವರ್ಗ ಎಂಬುದು ಸಿಗುತ್ತೆ. ಹಾಗಾಗಿ ನೀನು
ಧರ್ಮರಾಜ ಯುಧಿಷ್ಠಿರ ಮೊದಲು ಒಬ್ಬ ದೊಡ್ಡ ಕ್ಷತ್ರಿಯ ವಂಶದಲ್ಲಿ ಬಂದಂತಹ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದೀಯ ನೀನು. ಹಾಗಾಗಿ ನಿನ್ನ ಪಾಲಿನ ಕರ್ತವ್ಯ ಎನ್ನುವಂಥ ಯುದ್ಧವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೀಯ. ನೀನು ಯುದ್ಧದಲ್ಲಿ ಯಾರಿಗೂ ಕೂಡ ಮೋಸವನ್ನು ಕೂಡ ಮಾಡಿಲ್ಲ. ವಿಶೇಷವಾಗಿ ನಾವು ಕೇಳ್ತೇವೆ ಅಶ್ವತ್ಥಾಮ ಹತಃ ಕುಂಜರಹ ಎನ್ನುವ ಸಂದರ್ಭ. ಧರ್ಮರಾಜನ ಪ್ರಾಮಾಣಿಕ ಎಷ್ಟಿತ್ತು ಅಂತ ಹೇಳಿದ್ರೆ ಸ್ವತಃ ಪರಮಾತ್ಮನೇ ಹೇಳ್ತಾ ಇದ್ದಾರೆ, ಕುಂಜರ ಅಂತ ಹೇಳು ಅಂತ ಬಾಯ್ಬಿಟ್ಟು ಹೇಳ್ತಾ ಇದ್ದಾನೆ. ಆದರೂ ಕೂಡ ಅವನಿಗೇನಿಲ್ಲ, ಅಧರ್ಮ ಮಾಡಲಿಕ್ಕೆ ಮನಸ್ಸಿಲ್ಲ. ಅಶ್ವತ್ಥಾಮ ಹತಃ ಅಂತ ಜೋರಾಗಿ ಹೇಳಿದ, ಕುಂಜರಹ ಅಂತ ನಿಧಾನವಾಗಿ ಹೇಳಿಬಿಟ್ಟ. ಅಷ್ಟು ಧರ್ಮಿಷ್ಠ ಯಾರು? ಧರ್ಮರಾಜ. ಹಾಗಾಗಿ ನೀನು ಧರ್ಮದ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ವಿಶೇಷವಾಗಿ ರಾಜ್ಯವನ್ನು ರಕ್ಷಣೆ ಮಾಡು. ಆ ಹಯಗ್ರೀವನ ಕಥೆಯನ್ನು ಕೇಳಿದ್ದೀಯಾ, ಮತ್ತು ಸುದ್ಯುಮ್ನ ಕಥೆಯನ್ನು ಕೇಳಿದ್ದೀಯಾ. ಇಷ್ಟೆಲ್ಲ ಕಥೆಗಳನ್ನು ನೀನು ತಿಳಿದುಕೊಂಡು ವಿಶೇಷವಾಗಿ ನೀನೇ ಮಾಡು, ರಾಜ್ಯವನ್ನು ರಕ್ಷಣೆ ಮಾಡು. ರಾಜ್ಯವನ್ನು ರಕ್ಷಣೆ ಮಾಡಿದಾಗ ಮಾತ್ರ ನಿನ್ನ ವಿಶೇಷ ಒಂದು ಉದ್ಧಾರ ಆಗುತ್ತೆ ಎಂಬುದಾಗಿ ಈ ರೀತಿಯಾಗಿ ಅನೇಕ ರೀತಿಯಾದಂಥ ಉಪದೇಶಗಳನ್ನು ವೇದವ್ಯಾಸ ದೇವರು ಅವನಿಗೆ ಮಾಡ್ತಾರೆ. ಈ ರೀತಿಯಾಗಿ ಮಾಡಿ ನೀನು ವಿಶೇಷವಾಗಿ ಇದನ್ನು ಮಾಡಲೇಬೇಕು ಅಂತ ತಿಳಿಸ್ತಾರೆ. ಇಷ್ಟಾದರೂ ಕೂಡ ಅವನಿಗೆ ಮನಸ್ಸು ಬದಲಾಗೋದಿಲ್ಲ. ಮತ್ತೆ ಮುಂದೆ ಸೇನಜಿತ್ ಎನ್ನುವಂಥ ರಾಜನ ಕಥೆಯನ್ನು ತಿಳಿಸ್ತಾರೆ. ಈ ರೀತಿಯಾಗಿ ಅನೇಕ ರೀತಿಯಾದಂತಹ ವಿಶಿಷ್ಟವಾದಂತಹ ಚರಿತ್ರೆಗಳನ್ನು ಆ ವೇದವ್ಯಾಸ ದೇವರು ಯಾವ ಧರ್ಮರಾಜನ ಉಪದೇಶವನ್ನು ಮಾಡುವ ಮೂಲಕ ಅವನ ಮನಸ್ಸನ್ನು ಒಲಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಮುಂದೆ ಅವನು ರಾಜನು ಕೂಡ ಆಗ್ತಾನೆ. ಅದನ್ನು ಮುಂದೆ ನೀವು ಕೇಳ್ತೀರಿ. ಹೀಗೆ ಪ್ರಾರಂಭದಲ್ಲಿಯೇ ವೇದವ್ಯಾಸ ದೇವರು ಹೇಳಿದಂತಹ ಮಾತು, ಧರ್ಮರಾಜ ನಿನಗೆ ಎಲ್ಲ ಚೆನ್ನಾಗಿ ಗೊತ್ತಿದೆ, ಆದರೂ ಕೂಡ ಉಪದೇಶ ಮಾಡ್ತಾ ಇದ್ದೇನೆ ಅಂತ. ವಿಶೇಷವಾಗಿ ರಾಮಾಯಣದಲ್ಲೂ ಕೂಡ ಕೇಳ್ತೇವೆ. ರಾಮನಿಗೆ ಯಾವಾಗ ರಾಜ್ಯಭಾರ ಮಾಡಬೇಕು ಅಂತ ತೀರ್ಮಾನ ಆಗುತ್ತೋ ಆವಾಗ ಅವನ ತಂದೆಯಾದ ದಶರಥ ಉಪದೇಶ ಮಾಡಕ್ಕೆ ಶುರು ಮಾಡ್ತಾನೆ ಅಂತೆ. ನೀನು ಆ ರೀತಿ ರಾಜ್ಯಭಾರ ಮಾಡಬೇಕು, ನಿನ್ನ ಮೇಲೆ ಪ್ರಜೆಗಳು ತುಂಬ ನಂಬಿಕೆ ಇಟ್ಟಿದ್ದಾರೆ, ಪ್ರಜೆಗಳಿಗೆ ನೋವಾಗಬಾರ್ದು, ಹಾಗೆ ಹೀಗೆ ತುಂಬ ಉಪದೇಶ ಮಾಡ್ತಾನೆ. ಉಪದೇಶ ಮಾಡಿದ್ಮೇಲೆ ಹೇಳ್ತಾನೆ, ನಿನಗೆಲ್ಲ ಗೊತ್ತಿದೆ ವಾಸ್ತವಿಕವಾಗಿ, ಆದರೆ ಇದೇನು ನನ್ನ ಧರ್ಮ, ತಂದೆಯಾಗಿ ನಾನು ನಿನಗೆ ಮಾಡಬೇಕಾದಂತಹ ಕರ್ತವ್ಯವಿದು. ಯಾಕೆ ಅಂತ ಹೇಳಿದ್ರೆ ನಾನು ಇಷ್ಟು ವರ್ಷಗಳಿಂದಾಗಿ ರಾಜ್ಯಭಾರ ಮಾಡಿದ್ದೇನೆ. ಹಾಗಾಗಿ ನನಗೆ ಚೆನ್ನಾಗಿ ಗೊತ್ತಿದೆ, ಅನುಭವ ಇದೆ. ಹಾಗಾಗಿ ಪ್ರಜೆಗಳು ಏನು ಬಯಸ್ತಾರೋ ಅಂತ ನೀನು ತಿಳಿಸಬೇಕು, ನಿನಗೆ ಗೊತ್ತಿದೆ, ಹಾಗಿದ್ದು ಕೂಡ ನನ್ನ ಕರ್ತವ್ಯ ಅಂತ ತಿಳಿಸ್ತಾ ಇದ್ದೇನೆ ಅಂತ ಆ ರೀತಿಯಾಗಿ ಸಾಕ್ಷಾತ್ ಪರಮಾತ್ಮನಿಗೇ ಉಪದೇಶ ಮಾಡಿದಂಥ ನಾವು ಚರಿತ್ರೆ ಕೇಳ್ತೇವೆ. ಹಾಗಾಗಿ ಧರ್ಮರಾಜನಿಗೆ ಈ ಅರ್ಜುನ, ನಕುಲ, ಸಹದೇವ ಇವರೆಲ್ಲರಿಗಿಂತಲೂ ಕೂಡ ಏನು ಗೊತ್ತಿದೆ, ಹೆಚ್ಚಿನ ಧರ್ಮ ಗೊತ್ತಿದೆ. ಆದರೂ ಕೂಡ ಒಂದು ಅವರಿಗಿರುವಂತಹ ಧರ್ಮ ವ್ಯಕ್ತ ಆಗಬೇಕೆನ್ನುವ ಉದ್ದೇಶದಿಂದಾಗಿ ಪರಮಾತ್ಮ ಅವರ ಬಾಯಿಂದಾಗಿ ನುಡಿಸಿದ. ಇನ್ನೊಂದು ಧರ್ಮರಾಜನ ಮನಸ್ಥಿತಿ ಯಾವ ರೀತಿಯಾಗಿ ಇತ್ತು, ಆ ಕರ್ಣನನ್ನು ಕೊಂದಂತಹ ಪಾಪ ಪ್ರಜ್ಞೆಯನ್ನು ಯಾವ ರೀತಿ ಕಾಡ್ತಾ ಇತ್ತು, ಮತ್ತು ಅವನು ಯಾವ ರೀತಿ ಒಂದು ರೀತಿ ಹೆಣ್ಮನಸ್ಸು ಇತ್ತು ಅಂತ. ಅಂದರೆ ಬೇಗ ಕರಿಗೆ ಹೋಗಿಬಿಡ್ತಾ ಇದ್ದ ಧರ್ಮರಾಜ. ಅವನು ಯಾವತ್ತೂ ಕೂಡ ಸಿಟ್ಟಾಗಿ ಮಾತನಾಡೋದು ಅದನ್ನು ಯಾರು ಕೂಡ ಕಂಡಿದ್ದೇ ಇಲ್ಲ. ಅದಕ್ಕೆ ನಾವು ಮೊನ್ನೆ ಪ್ರವಚನ ಕೇಳಿದೆವು, ಕೆಲವರಿಗೆ ಧರ್ಮರಾಜನ ಯುದ್ಧವನ್ನು ನೋಡಿ ಆಶ್ಚರ್ಯ ಆಗಿಬಿಡ್ತಂತೆ, ನಿಜವಾಗಿಯೂ ಧರ್ಮರಾಜನ ಬೇರೆ ಯಾರೋ ಬಂದಿದ್ದಾರಾ ಅಂತ. ಯುದ್ಧದಲ್ಲಿ ಏನೋ ಒಂದು ಆ ರೀತಿ ಯುದ್ಧ ಮಾಡಿದ್ದಾದರೆ ಉಳಿದ ಸಂದರ್ಭದಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ಅವನು ಹೆಣ್ಣು ಮನಸ್ಸು ಯಾರನ್ನು ಕೂಡ ನೋಯಿಸುವಂತೆ ಮಾತಾಡ್ತಾ ಇರಲಿಲ್ಲ. ಪ್ರಾಮಾಣಿಕವಾಗಿ ಧರ್ಮದಿಂದಾಗಿ ಒಂದು ಇದ್ದಂತಹ ವ್ಯಕ್ತಿ ಧರ್ಮರಾಜ. ಅಂತಹ ಧರ್ಮರಾಜನಿಗೇನೆ ಈ ರೀತಿಯ ಅಂತ ಅಧರ್ಮದ ಹಾದಿಯನ್ನು ಹಿಡಿತಾ ಇದ್ದಾನೆ. ಒಂದು ರೀತಿ ನೋಡಿದ್ರೆ ಅಧರ್ಮದ ಹಾದಿ ಏನೇ. ಯಾಕಂತೇಳಿ ರಾಜ್ಯಭಾರ ಮಾಡೋದನ್ನು ಬಿಟ್ಟು ಕಾಡಿಗೆ ಹೋಗಿ ತಪಸ್ಸು ಮಾಡ್ತೀನಿ ಕೂತ್ಕೊಂಡ್ರೆ ಅದು ಧರ್ಮ ಆಗೋದಿಲ್ಲ, ಹೊರತು ಅಧರ್ಮವೇ ಆಗುತ್ತೆ. ಹಾಗಾಗಿ ಇಂತಹ ಧರ್ಮದ ಮೂರ್ತಿಯಾದಂಥ ಯುಧಿಷ್ಠಿರ ಅಧರ್ಮದ ಹಾದಿಯನ್ನು ತುಳಿಬಾರ್ದು ಅಂತ ಎಲ್ಲ ಪಾಂಡವರು, ದ್ರೌಪದಿ ದೇವಿ, ವೇದವ್ಯಾಸ, ಕೃಷ್ಣ ಎಲ್ಲರೂ ಕೂಡ ವಿಶೇಷವಾಗಿ ತಮ್ಮ ಉಪದೇಶಗಳ ಮೂಲಕ ಧರ್ಮರಾಜನ ಮನಸ್ಸನ್ನು ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮುಂದೆ ಮನಸ್ಸು ಪರಿವರ್ತನೆಯೂ ಆಗುತ್ತೆ. ಆ ಉಳಿದ ಎಲ್ಲ ಭಾಗಗಳನ್ನು ಕೂಡ ಮುಂದೆ 26ನೇ ಅಧ್ಯಾಯದಿಂದ ನೀವು ಕೇಳಲಿಕ್ಕೆ ಇದ್ದೀರಿ. ಈ ರೀತಿಯಾಗಿ ಮಹಾಭಾರತದ ಶಾಂತಿ ಪರ್ವದ ಶಾಂತಿ ಅಂತ ಹೇಳಿದ್ರೆ ಒಂದು ಮಾನಸಿಕವಾದಂತಹ ಶಾಂತಿ. ಇನ್ನೊಂದು ವಿಶೇಷವಾಗಿ ಶಾಂತಿ ಅಂತ ಹೇಳಿ ಉಪನಿಷತ್ತು ಹೇಳುವಂತೆ ಜ್ಞಾನ ಮತ್ತು ಆನಂದಗಳ ತುದಿ ಅಂತ ಹೇಳಿದ್ರೆ ಅದು ಶಾಂತಿ ಅಂತ. ಪರಮಾತ್ಮ ನಿಜವಾಗಿಯೂ ಶಾಂತಿ ಅಂತ ನಾವು ಎಲ್ಲ ವೇದ ಮಂತ್ರಗಳು ಹೇಳಿದ ಮೇಲೆ ಕೊನೆಗೆ ಹೇಳುತ್ತೇವೆ, ಓಂ ಶಾಂತಿ 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 ಅನ್ನೋ. ಶಾಂತವಾಗಿರಬೇಕು ಅಂತ ಅರ್ಥ ಅಲ್ಲ. ಅಲ್ಲಿ 3 ರೀತಿ ಪದಗಳಿದೆ. ಶ ಪ್ಲಸ್ ಅಂತ ಪ್ಲಸ್ ಇ ಅಂತ. ಶ ಅಂತ ಹೇಳಿದ್ರೆ ಶಮ್ ಅಂತ ಹೇಳಿದ್ರೆ ಒಳ್ಳೆಯದು, ಶಂಕರ ಅಂತ ಕರಿತೇವೆ. ಶಮ್ ಕರೋತಿ ಇತಿ ಶಂಕರ, ಒಳ್ಳೆಯದನ್ನು ಮಾಡುವಂಥವ್ರು, ಆನಂದವನ್ನು ಕೊಡುವಂಥವ್ರು ಶಂಕರ ಅಂತ. ಶಮ್ ಅಂತ ಆನಂದ. ಅದಾದಮೇಲೆ ಕೊನೆಗೆ ಈ ಅಂತ ಇದೆ. ಈ ಅಂತ ಹೇಳಿ ಇಣುಗತವು ಅಂತ, ಅದು ಜ್ಞಾನ ಅಂತ ಅರ್ಥ. ಜ್ಞಾನ ಮತ್ತು ಆನಂದಗಳ ಅಂತ. ಶ ಅಂತ ಈ ಸೇರೇನಾಯಿತು ಶಾಂತಿ ಅಂತ ಆಯಿತು. ಆ ರೀತಿಯಾಗಿ ಜ್ಞಾನಾನಂದಾತ್ಮಕವಾದಂತಹ ಇದರ ಜ್ಞಾನಾನಂದಾತ್ಮಕವಾದ ಸ್ವರೂಪ ಇರೋದು ಯಾರಿಗೆ? ಪರಮಾತ್ಮನಿಗೆ. ಬೇರೆ ಯಾರಿಗೂ ಆ ಪರಿಪೂರ್ಣವಾದಂತಹ ಜ್ಞಾನಾನಂದಾತ್ಮಕ ಶರೀರ ಇಲ್ಲ. ಅಂತಹ
ಜ್ಞಾನಾನಂದಾತ್ಮಕವಾದಂತಹ ಪರಮಾತ್ಮನ ಬಗ್ಗೆ ತಿಳಿಸಿಕೊಡುವಂತಹ ಪರ್ವ ಯಾವುದು? ಈ ಶಾಂತಿ ಪರ್ವ ಅಂತ. ಆ ರೀತಿಯಾಗಿ ಅನೇಕ ಉಪದೇಶಗಳ ಮೂಲಕ, ಇದರಲ್ಲಿ ಕೇವಲ ರಾಜನ ಧರ್ಮಗಳಿದ್ದಾವೆ ಅಂತ ನಮಗೆ ಯಾವುದು ಸಂಬಂಧ ಪಡದೇ ಇರುವುದಂತಿಲ್ಲ. ಅನೇಕ ವಿಷಯಗಳು ನಮಗೂ ಗೃಹಸ್ಥರಿಗೂ ಸಂಬಂಧಪಡುವಂಥ ಅನೇಕ ವಿಚಾರಗಳಿದ್ದಾವೆ. ಆ ಮೂಲಕ ಅದನ್ನು ನಾವು ತಿಳಿದುಕೊಂಡು ಆ ಶಾಂತಿ ಎನ್ನುವಂತಹ ನಾಮದಿಂದ ಪ್ರಖ್ಯಾತನಾದಂತಹ ಪರಮಾತ್ಮನ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಆ ಮೂಲಕ ಅವನನ್ನು ಅನುಸಂಧಾನ ಮಾಡಲಿಕ್ಕಿರುವಂತಹ ದೊಡ್ಡ ಪರ್ವ ಶಾಂತಿ ಪರ್ವ ಎನ್ನುವಂತಹ ಮಹಾಭಾರತದ ಪ್ರಸಿದ್ಧವಾದಂಥ ಭಾಗ ಶಾಂತಿ ಪರ್ವ. ಅನೇಕ ರೀತಿಯ ಉಪದೇಶಗಳಿರುವಂತಹ ಭಾಗ. ಅಂತಹ ಮಹಾಭಾರತ ಶಾಂತಿ ಪರ್ವದಲ್ಲಿ ಪ್ರಾರಂಭದ 11ನೇ ಅಧ್ಯಾಯದಿಂದಾಗಿ 25ನೇ ಅಧ್ಯಾಯದವರೆಗೆ ಒಂದು ಪ್ರವಚನ ಮಾಡುವಂತಹ ಯೋಗ ಸಿಕ್ಕಿದೆ. ಇಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಏನಾದರೂ ತಪ್ಪಿದ್ದರೆ ಹಿರಿಯರು ಕ್ಷಮಿಸಬೇಕು ಅಂತ ತಿಳಿಸ್ತಾ, 2 ಮಾತುಗಳನ್ನು ಆ ಗ್ರಂಥವನ್ನು ರಚನೆ ಮಾಡಿ ನಮಗೆಲ್ಲರಿಗೂ ಕೊಟ್ಟಂತಹ ವೇದವ್ಯಾಸರೂಪಿಯ ಅಂತ ಪರಮಾತ್ಮನಿಗೆ ನಾವೆಲ್ಲರೂ ಕೂಡ ಸೇರಿ ಸಮರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.